ಪಂಚರಾಜ್ಯಗಳ ಚುನಾವಣೆ ನಡೆದಿದೆ. ಆ ಭಾಗದ ಮತದಾರರು ಈಗಾಗಲೇ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಗೆಲುವಿನ ಗದ್ದುಗೆಯನ್ನು ಯಾರು ಏರ್ತಾರೆ ಅನ್ನೋದು ಕುತೂಹಲವಾಗಿದ್ದರೂ ಕೂಡ ಚುನಾವಣೆಯ ನಂತರದ ಈ ಎಕ್ಸಿಟ್ ಪೋಲ್ ಸಮೀಕ್ಷೆ ಏನಿದೆ ಒಂದಷ್ಟು ಕುತೂಹಲವನ್ನು ಹುಟ್ಟುಹಾಕಿದೆ. ಝೀ ನ್ಯೂಸ್ ಈ ನಿಟ್ಟಿನಲ್ಲಿ ಚುನಾವಣೆಯ ನಂತರದ ಸಮೀಕ್ಷೆಯನ್ನು ಮಾಡಿದೆ. ಅದರ ಒಂದೊಂದೇ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ತಮಿಳುನಾಡಿನಲ್ಲಿ ನೋಡಿ, ಚುನಾವಣೋತ್ತರ ಸಮೀಕ್ಷೆ ಬಹಿರಂಗವಾಗಿದೆ. ಇದು ನಿಮ್ಮ ಝೀ ನ್ಯೂಸ್ನ ಸಮೀಕ್ಷೆ. ಎಕ್ಸಿಟ್ ಪೋಲ್ ಡೀಟೇಲ್ಸ್. ತಮಿಳುನಾಡಿನಲ್ಲಿ ಡಿಎಂಕೆಗೆ 140ರಿಂದ 162 ಸ್ಥಾನ. ತಮಿಳುನಾಡಿನಲ್ಲಿ ಡಿಎಂಕೆಗೆ 140ರಿಂದ 162 ಸ್ಥಾನ. ಎಐಎಡಿಎಂಕೆ ಮೈತ್ರಿಕೂಟಕ್ಕೆ 52ರಿಂದ 74. ಓಕೆ, ಇಲ್ಲಿ ಬಿಜೆಪಿಗೆ 3ರಿಂದ 7 ಅಂತ. ಅದರೊಳಗೆ ಇನ್ನು ವಿಜಯ್ ಪಕ್ಷ ಟಿವಿಕೆ 8ರಿಂದ 18 ಸ್ಥಾನ. ಅಬ್ಬರ ಮಾತ್ರ ಬಹಳ ಜೋರಾಗಿತ್ತು. ಬಟ್ ಎಕ್ಸಿಟ್ ಪೋಲ್ನ ಒಂದಷ್ಟು ಇನ್ಫಾರ್ಮೇಷನ್ ಇದು. NTKಗೆ 0ರಿಂದ 2 ಸ್ಥಾನ ಇಲ್ಲದೇನೂ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಇತರರು 2ರಿಂದ 6 ಸ್ಥಾನ ಅನ್ನೋದು ತಮಿಳುನಾಡಿಗೆ ಸಂಬಂಧಪಟ್ಟಂತಹ ಮಾಹಿತಿ. ತಮಿಳುನಾಡಿನಲ್ಲಿ ಒಂದಷ್ಟು ಕುತೂಹಲ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ಎಕ್ಸಿಟ್ ಪೋಲ್ ಎಕ್ಸಾಕ್ಟಾಗಿ ಆಗುತ್ತಾ, ಹತ್ರ ಇರುತ್ತಾ, ಇದು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನ ನಾವು ಡೀಟೇಲಾಗಿ ನೋಡ್ತಾ ಹೋಗಬೇಕಾಗತ್ತೆ. ನೋಡಿ, ತಮಿಳುನಾಡಿನಲ್ಲಿ ಲಾಸ್ಟ್ ಟೈಮು ಎಕ್ಸಿಟ್ ಪೋಲ್ನ ರಿಸಲ್ಟ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ DMK 160, AIDMK 66 ಅನ್ನುವಂತಹ ಎಕ್ಸಿಟ್ ಪೋಲ್ನ ಮಾಹಿತಿ ಲಭ್ಯವಾಗಿತ್ತು. ಸೊ ಈಗ ನೀವು ಗಮನಿಸಬಹುದು ತಮಿಳುನಾಡಿನ ಎಕ್ಸಿಟ್ ಪೋಲ್ನ ಮಾಹಿತಿ ಹೇಗಿದೆ ಅಂತ ಹೇಳಿ. ಸೊ ಹಾಗಾಗಿ ಕೆಲವೊಮ್ಮೆ ಎಕ್ಸಿಟ್ ಪೋಲ್ದು ಪ್ಲಸ್ಸು ಚಾನ್ಸಸ್ ಇದೆ, ಮೈನಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. 2021ರ ಚುನಾವಣೆ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ರಾಜ್ಯದ ಇಬ್ಬರು ಪ್ರಬಲ ನಾಯಕರು ಜಯಲಲಿತಾ, ಕರುಣಾನಿಧಿ ಇವರ ನಿಧನದ ನಂತರ ಚುನಾವಣೆ ಒಂದು ರೀತಿ ಕುತೂಹಲವನ್ನು ಹೆಚ್ಚು ಮಾಡಿತ್ತು. 21ರಲ್ಲಿ ಬಹುತೇಕ ಎಕ್ಸಿಟ್ ಪೋಲ್ಗಳು DMK ನೇತೃತ್ವದ ಮೈತ್ರಿಕೂಟಕ್ಕೆ ಭರ್ಜರಿ ಜಯ ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದು. 160, ಹಾಗೇನೆ AIDMK 66. ಬಟ್ ಈ ಸಲ ನೀವು ಗಮನಿಸಬಹುದು ಹೆಂಗಿದೆ ಅಂತ ಹೇಳಿ. ತಮಿಳುನಾಡಿನಲ್ಲಿ DMKಗೆ 140ರಿಂದ 162 ಸ್ಥಾನ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಝೀ ನ್ಯೂಸ್ನ ಚುನಾವಣೋತ್ತರ ಸಮೀಕ್ಷೆ ಇದು. AIADMK ಮೈತ್ರಿಕೂಟಕ್ಕೆ 52ರಿಂದ 74 ಸ್ಥಾನ ಅನ್ನೋದು ಮಾಹಿತಿ ಇದೆ. ಅದರೊಳಗೆ BJP ಎಂದಾಗ 3ರಿಂದ 7 ಸ್ಥಾನ. ವಿಜಯ್ ಟಿವಿಕೆ ಬಹಳ ಹಲ್ಚಲ್ ಸೃಷ್ಟಿಯಾಗಿತ್ತು. ವಿಜಯ್ ಹೋದಲ್ಲೆಲ್ಲ ಜನಸಾಮಾನ್ಯರು. ದಳಪತಿ ಅಂದರೆ ರಾಜಕೀಯ ರಂಗದಲ್ಲಿ ಈಗ ಹೊಸ ಸಂಚಲನವನ್ನು ಹುಟ್ಟು ಹಾಕ್ತಾರೆ. ಈ ಒಂದು ಆಯಾಮದಲ್ಲಿ ತಮಿಳುನಾಡು ಜನ ಕೂಡ ಹತ್ತ ಕಡೆ ತಿರುಗಿ ನೋಡಿದ್ದಿದ್ದೆ. ಆದರೆ ಅವ್ರದ್ದು ಬಹುತೇಕ 8ರಿಂದ 18 ಸ್ಥಾನ. ಅಂದರೆ ಖಾತೆ ಅಂತೂ ಓಪನ್ ಮಾಡ್ತಾರೆ ಅನ್ನೋ ಕ್ಲಾರಿಟಿ ಇದೆ. ನೋಡಿ, ಚುನಾವಣೆಯ ನಂತರದ ಸಂದರ್ಭದಲ್ಲಿ ಆ ಸಮೀಕ್ಷೆ ಏನಿದೆ ಒಂದಷ್ಟು ಕುತೂಹಲವನ್ನು ಹೆಚ್ಚು ಮಾಡುತ್ತೆ. ಕೇರಳದ ವಿಚಾರವನ್ನು ನೋಡ್ತಾ ಹೋಗೋಣ. ಕೇರಳದಲ್ಲಿ ನೋಡಿ, ಕಮಾಲ್ ಮಾಡುತ್ತೆ ಕಾಂಗ್ರೆಸ್ ಅನ್ನುವಂಥ ಇನ್ಪುಟ್ಸ್ ಸಿಗ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ನೇತೃತ್ವದ UDFಗೆ ಅಧಿಕಾರ ಅನ್ನೋದು ಸದ್ಯಕ್ಕಿರುವಂಥ ಇನ್ಪುಟ್ಸ್. ನೋಡಬೇಕು ಅಲ್ಲಿನ ಮತದಾರರು ಯಾವ ರೀತಿ ನಿರ್ಣಯಕ್ಕೆ ಬರ್ತಾರೆ ಅಂತ. ಕಾಂಗ್ರೆಸ್ ನೇತೃತ್ವದ UDFಗೆ ಅಧಿಕಾರ ಅನ್ನೋದು ಝೀ ನ್ಯೂಸ್ನ ಚುನಾವಣೋತ್ತರ ಸಮೀಕ್ಷೆಯ ಮಾಹಿತಿ. 63ರಿಂದ 74 ಸ್ಥಾನಗಳಲ್ಲಿ UDFಗೆ ಗೆಲುವು. ಆಡಳಿತಾರೂಢ LDFಗೆ 58ರಿಂದ 70 ಸ್ಥಾನ ಅನ್ನುವಂಥ ಮಾಹಿತಿ ಇದೆ. 2ರಿಂದ 5 ಸ್ಥಾನಗಳಲ್ಲಿ NDA ಜಯಬೀರಿ. ಓಹೋ, ಏನು ಕಮಾಲ್ ಮಾಡುವ ಎಲ್ಲ ಪ್ರಯತ್ನಗಳು ಹಾಗೆ ಉಳ್ಕೊಂಡ್ಬಿಡ್ತಾ NDAಗೆ. ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. 140 ಕ್ಷೇತ್ರಗಳಲ್ಲಿ ಒಟ್ಟು ಮ್ಯಾಜಿಕ್ ನಂಬರ್ 71. ನೀವು ಗಮನಿಸಬೇಕು ಕೇರಳದ ರಿಸಲ್ಟ್ಸ್ ಹೆಂಗಿರುತ್ತೆ ಅಂತ. UDF 63ರಿಂದ 74 ಪಡ್ಕೊಂಡ್ರೆ ಅಲ್ಲೊಂದು ಕ್ಲಾರಿಟಿ ಬಹುತೇಕ ಇದೆ ಅಂಥೇಳಿ. ಯಾಕಂದರೆ 71 ಮ್ಯಾಜಿಕ್ ನಂಬರ್ ಆಗಿರೋದ್ರಿಂದಾಗಿ 74 ಈಸಿಯಾಗಿ ಬಂದುಬಿಟ್ರೆ ಡೆಫಿನೆಟ್ಲಿ UDF ಅಂತ ಹೇಳಿ. LDF 58ರಿಂದ 70 ಅಂತ ಹೇಳಲಾಗ್ತಾ ಇದೆ. ಸೊ ಬಹುತೇಕ ಅಲ್ಲಿರುವಂಥ ರಿಸಲ್ಟ್ಸನ್ನು ಗಮನಿಸ್ತಾ ಇದ್ದೀರಿ. 1ರಿಂದ 4 ಕ್ಷೇತ್ರಗಳಲ್ಲಿ ಈಗ ಸ್ವತಂತ್ರವಾಗಿ ಯಾರು ಅಭ್ಯರ್ಥಿಗಳು
ಕಣದಲ್ಲಿರ್ತಾರೆ ಅವರ ಗೆಲುವು ಅಂಥೇಳಿ. ಅವರು ಯಾರ ಜೊತೆ ಬೇಕಾದರೂ ಕೂಡ್ಕೋಬೋದು. ಸೊ ಅಂಥ ಚಾನ್ಸಸ್ ಕೂಡ ಇರುತ್ತೆ. 2-5 ಸ್ಥಾನಗಳಲ್ಲಿ NDA ಜಯಬೇರಿ. ಇಲ್ಲೂ ಕೂಡ ಕಮಾಲ್ ಮಾಡೋದಕ್ಕೆ ನರೇಂದ್ರ ಮೋದಿಯವರು, ದೇಶದ ಪ್ರಧಾನಿ, ಬಹಳಷ್ಟು ಪ್ರಯತ್ನವನ್ನು ಪಟ್ಟರು. ನೀವು ಗಮನಿಸ್ಬೋದು, ಕೇರಳಕ್ಕೆ ಹೋದಾಗ ಕೇರಳ ಸ್ಟೈಲು, ಪಶ್ಚಿಮ ಬಂಗಾಳಕ್ಕೆ ಹೋದಾಗ ಅಲ್ಲಿ ಸ್ಟೈಲು, ತಮಿಳ್ನಾಡಿಗೆ ಹೋದಾಗ ಅಲ್ಲಿದೆ ಸ್ಟೈಲು, ಅಲ್ಲಿಯ ಭಾಷೆ, ಅಲ್ಲಿನ ನೇಟಿವಿಟಿಗೆ ತಕ್ಕಂತೆ ತಮ್ಮದೇ ಆದಂಥ ಪಾತ್ರವನ್ನು ನಿಭಾಯಿಸಿದ್ರು. ನೀವು ಗಮನಿಸ್ಬೋದು ದೃಶ್ಯದಲ್ಲಿ, ಅದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎನಿ ಹೌ, ಕೇರಳದ ಒಂದಷ್ಟು ಇನ್ಪುಟ್ಸ್ ಲಭ್ಯವಾಗಿದೆ. 63-74 ಸ್ಥಾನಗಳಲ್ಲಿ UDF, ಆಡಳಿತಾರೂಢ LDF 58-70 ಸ್ಥಾನ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂಥ ಮಾಹಿತಿ. ಜಿ ನ್ಯೂಸ್ನ ಪುದುಚೇರಿ ರಿಸಲ್ಟ್ಸ್ನ ನೋಡ್ತಾ ಹೋಗೋದಾದ್ರೆ, ಚುನಾವಣೋತ್ತರ ಸಮೀಕ್ಷೆಯ ಮಾಹಿತಿ ಇಲ್ಲಿ ನೋಡಿ. NDA ಗದ್ದುಗೆ ಏರುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಸೊ 14-18 ಸ್ಥಾನಗಳಲ್ಲಿ NDA ಜಯಬೇರಿ. ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ NDA ಯಾರ್ಯಾರು? AINRC, BJP, AIA, DMK, LJK ಮೈತ್ರಿಕೂಟಗಳು. ಇನ್ನು 7-11 ಸ್ಥಾನಗಳಲ್ಲಿ ಕಾಂಗ್ರೆಸ್, DMK ಜಯಬೇರಿ. ಓಕೆ, 2-4 ಸ್ಥಾನಗಳಲ್ಲಿ TVK, NMK ಗೆಲುವು. 2-4 ಸ್ಥಾನಗಳಲ್ಲಿ ಪಕ್ಷೇತರರಿಗೆ ಗೆಲುವು ಅನ್ನೋದು ಪುದುಚೇರಿಯ ರಿಸಲ್ಟ್ಸ್. ಪುದುಚೇರಿ ಕೂಡ ಒಂದು ರೀತಿ ಕುತೂಹಲವನ್ನು ಹುಟ್ಟುಹಾಕಿದೆ. ಒಟ್ಟು ಕ್ಷೇತ್ರಗಳಲ್ಲಿ 30 ಆಗುತ್ತೆ. ಸೊ NDA ಅಂದಾಗ ನೀವು ಗಮನಿಸ್ಬೋದು, ಇಲ್ಲಿ ಬಹುತೇಕ ಜಯಬೇರಿ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಸತಿ ನೀವು ಗಮನಿಸ್ಬೋದು, ಎಕ್ಸಿಟ್ ಪೋಲಲ್ಲಿ ಏನು ರಿಸಲ್ಟ್ಸ್ ಬಂದಿತ್ತು ಅದ್ರ ಪ್ರಕಾರವೇ ಆಗಿತ್ತು. ಅಪ್ರಾಕ್ಸಿಮೇಟ್ಲಿ 16-18 ಸ್ಥಾನ ಅಂತ ಹೇಳಿದರು, ಅದೇ ರಿಸಲ್ಟ್ಸ್ ಬಂದಿತ್ತು. ಸೊ ಈ ಸತಿ ಕೂಡ ಎಕ್ಸಿಟ್ ಪೋಲಲ್ಲಿ ನೀವು ಗಮನಿಸ್ತಾ ಇದ್ದೀರಿ 14-18 ಸ್ಥಾನ ಅಂತ ಹೇಳಿದ್ದಾರೆ. ಸೊ NDA ಜಯಬೇರಿ ಸಾಧ್ಯತೆ ದಟ್ಟವಾಗಿದೆ. ಅಸ್ಸಾಂ ಒಂದು ರೀತಿ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿದೆ. ಇಲ್ಲಿ ಒಟ್ಟು ಕ್ಷೇತ್ರಗಳು 126. BJP ನೇತೃತ್ವದ NDA ತನ್ನದೇ ಆದಂಥ ಕಮಾಲನ್ನು ಮಾಡ್ತಾ ಇದೆ. ಅಲ್ಲಿನ ಜನಸಾಮಾನ್ಯರ ನಾಡಿ ಮಿಡಿತ ನೋಡಿದ್ರು ಕೂಡ ಇಟ್ ಈಸ್ ವೆರಿ ಕ್ಲೋಸ್ ಟು NDA. ಸೊ ಹಾಗಾಗಿ ಅಲ್ಲಿನ ಎಕ್ಸಿಟ್ ಪೋಲ್ಸ್ ರಿಸಲ್ಟ್ಸ್ ಏನಿದೆ ಅದನ್ನು ನೋಡ್ತಾ ಹೋಗೋಣ. NDAಗೆ 80-86 ಸ್ಥಾನ, ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳಿಗೆ 29-35 ಸ್ಥಾನ ಅಂತ, AIUDF ಹಾಗೂ ಇತರರು ಅಪ್ರಾಕ್ಸಿಮೇಟ್ಲಿ 8-13 ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ನೀವು ಅಸ್ಸಾಂ ವಿಚಾರಕ್ಕೆ ಬರೋದಾದರೆ ಒಟ್ಟು 126 ಕ್ಷೇತ್ರಗಳು. ಸೊ ಹಾಗಾಗಿ ಲಾಸ್ಟ್ ಟೈಮ್ ಇಲ್ಲಿ ಹೆಂಗಿತ್ತು ಅದನ್ನು ಕೂಡ ನೋಡ್ಬೇಡ. ಎಕ್ಸಿಟ್ ಪೋಲಲ್ಲಿ ಅಪ್ರಾಕ್ಸಿಮೇಟ್ಲಿ 58-62-64 ಸ್ಥಾನಗಳು BJP ಬರುತ್ತೆ ಅಂತ ಹೇಳಿತ್ತು ಎಕ್ಸಿಟ್ ಪೋಲ್ಸ್ ರಿಸಲ್ಟ್ಸು. ಇನ್ನು ಕಾಂಗ್ರೆಸ್ ಅಪ್ರಾಕ್ಸಿಮೇಟ್ಲಿ 40 ಬರಬಹುದು ಅಂತ ಹೇಳಲಾಗಿತ್ತು. BJP ವಿನ್ ಆಗಿತ್ತು. ಬಟ್ ಈ ಸತಿ ನೀವು ಗಮನಿಸ್ತಾ ಇದ್ದೀರಿ ಒಂದಷ್ಟು ಎಕ್ಸಿಟ್ ಪೋಲ್ಸ್ ಅಫ್ಕೋರ್ಸ್ NDAಗೆ ಹತ್ತಿರವಾಗಿದೆ. ಅಲ್ಲಿನ ಜನರ ನಾಡಿ ಮಿಡಿತ ವಿಶೇಷವಾಗಿ ಏನು ಉಲ್ಲೇಖ ಮಾಡಬೇಕಾಗಿಲ್ಲ. ಈತ ಕಡೆ ತಮ್ಮದೇ ಆದಂಥ ಪ್ರಯತ್ನವನ್ನು ಎಲ್ಲ ರೀತಿಯಲ್ಲಿ ಮಾಡುವಂತಹ ಒಂದಷ್ಟು ಮಾಡಿದರೂ ಕೂಡ ಕಾಂಗ್ರೆಸ್ ನೇತೃತ್ವದ ಪಕ್ಷಗಳಿಗೆ 29 ಅಪ್ರಾಕ್ಸಿಮೇಟ್ಲಿ 35 ಸ್ಥಾನ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಸೊ ಕಮಾಲ್ ಅಥವಾ SIR ಇಲ್ಲಿ ಎಷ್ಟರ ಮಟ್ಟಿಗೆ ರಿಸಲ್ಟ್ಸನ್ನು ಕೊಟ್ಟಿರ್ಬೋದು ಅನ್ನುವಂಥ ಸಹಜ ಪ್ರಶ್ನೆ ಅಷ್ಟೆ. ಸೊ ಜಿ ನ್ಯೂಸ್ ಚುನಾವಣೋತ್ತರ ಸಮೀಕ್ಷೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಪುದುಚೇರಿ, ಅಸ್ಸಾಂ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ತಮಿಳುನಾಡಿಗೆ ನೀವು ಗಮನಿಸ್ತಾ ಹೋಗೋದಾದರೆ DMK, NDA ಪ್ಲಸ್ TVK ಅದರ್ಸ್ ನೀವು ಗಮನಿಸ್ತಾ ಇದ್ದೀರಿ. ಸೊ ಕಳೆದ ಬಾರಿಯ ಎಕ್ಸಿಟ್ ಪೋಲ್ನ ಒಂದಷ್ಟು ರಿಸಲ್ಟ್ಸನ್ನು ಟ್ಯಾಲಿ ಮಾಡ್ತಾನೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ, ನಿಮಗದು ಒಂದು ಕ್ಲಾರಿಟಿ ಲಭ್ಯವಾಗಿದೆ ಅಂತ ಅನಿಸುತ್ತೆ. ಬಟ್ ನಮ್ಮ ಪ್ಯಾನಲಿಸ್ಟ್ ಏನು ಹೇಳ್ತಾರೆ, ವಿಶ್ಲೇಷಕರು ಏನು ಹೇಳ್ತಾರೆ ಅನ್ನೋದು ಸದ್ಯದ ಕುತೂಹಲ. ಜಿ ನ್ಯೂಸ್ನ ಸಮೀಕ್ಷೆಯನ್ನು ಗಮನಿಸಿದ್ದೀರಿ. ಸೊ ಈ 5 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ರಿಸಲ್ಟ್ಸ್ ಬರಬಹುದು ಅನ್ನೋದಕ್ಕೆ ಶಶಿಕಾಂತ್ ಹೆಡಳ್ಳಿ ಅವರು ಏನು ಹೇಳ್ತೀರಿ? ಒಂದೊಂದನ್ನೇ ಪ್ರತ್ಯೇಕವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಮುಗಿಸೋಣ. ಓಕೆ, ರೈಟ್. ತಮಿಳುನಾಡಿನಲ್ಲಿ ಅದರ ಇತಿಹಾಸದಲ್ಲೇ, ಚುನಾವಣೆ ಇತಿಹಾಸದಲ್ಲೇ ಅತಿ ಹೆಚ್ಚು ವೋಟಿಂಗ್ ಆಗಿರೋದು ಈ ಸರ್ತಿ.
ನೈಸ್. 85.1% ಮತದಾನ ಆಗಿದೆ ಈ ಸರ್ತಿ. ಅದಕ್ಕಿಂತ ಹಿಂದಿನ ಸರ್ತಿ 2021ರಲ್ಲಿ 73.67 ಆಗಿತ್ತು. ಈ ಸರ್ತಿ ಅದೇನಾಗಿದೆ, ಹೆಚ್ಚಾಗಿದೆ. ಸೊ ಅದಕ್ಕೆ SIR ಕಾರಣನೋ ಹೌದು ಅಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ಕೆಲವೊಂದು ಓಟ್ಗಳನ್ನ ತೆಗೆದುಹಾಕಿದ್ದಾರೆ. ಎಲ್ಲಿ ಎಷ್ಟು ಓಟ್ ಹಾಕಿದ್ದಾರೆ, ತೆಗೆದುಹಾಕಿದ್ದಾರೆ? ತಮಿಳುನಾಡಿನಲ್ಲಿ 74 ಲಕ್ಷ. 74 ಲಕ್ಷ ಓಟ್ಗಳನ್ನು ಅಥವಾ ವೋಟರ್ಸ್ಗಳನ್ನು ಅವ್ರನ್ನ ಅಮಾನ್ಯ ಮಾಡಿದ್ದಾರೆ. ಸೊ ಅದರಲ್ಲಿ ಎಷ್ಟು ಅರ್ಹರು, ಎಷ್ಟು ಅನರ್ಹರು, ಎಷ್ಟು ಡುಪ್ಲಿಕೇಟ್ ಆಗಿತ್ತು ಅವೆಲ್ಲ ನಮಗೆ ಗೊತ್ತಿಲ್ಲ. ಇಷ್ಟು ಮಾಡಿದ್ದಾರೆ. ಯಾಕಂದ್ರೆ 2000 ಇದರ ಹಿಂದಿನ ಚುನಾವಣೆಯಲ್ಲಿ ಒಟ್ಟು 6.41 crore ಮತದಾರರಿದ್ರು. ಈ ಸರ್ತಿ ಅದು 5.73 crores ಆಗಿಬಿಡ್ತು ಈ ಸರ್ತಿ. ಅಂದ್ರೆ ಅಷ್ಟು ಕಡಿಮೆ ಆಗಿದ್ದಾರೆ. ಆದ್ದರಿಂದ ಒಟ್ಟು ಇರೋದೇ 234 ಸೀಟು, 118 ಬಹುಮತಕ್ಕೆ ಬೇಕಾಗಿದೆ. ಸೊ ಆದ್ದರಿಂದ ಈ ಸದ್ಯಕ್ಕೆ ಲಾಸ್ಟ್ ಟೈಮು DMK ಅವರು 133 ಸೀಟು ಗೆದ್ದಿದ್ರು. AIADMK ಅವರು ಎಷ್ಟು 66 ಸೀಟ್ ಗೆದ್ದಿದ್ರು. ಆದರೆ ಈ ಸರ್ತಿ ಬಹುತೇಕ, ಯಾಕಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ದಕ್ಷಿಣ ಭಾರತದಲ್ಲಿ BJPಗೆ ನೆಲೆ ಇಲ್ಲ. ನೀವು ಅವರು ಮತ್ತೆ ಯಾರ್ದಾರು ಬಾಲಂಗುಚ್ಚಿಯಾಗಿನೇ ಹೋಗಬೇಕೆ ಹೊರತಾಗಿ ಅವ್ರಂತರೂ ಬರೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ದಕ್ಷಿಣ ಭಾರತದವರು ನಾವು ದ್ರಾವಿಡರು, ನಾವು ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಈ ಆರ್ಯರ ಪಕ್ಷಕ್ಕೆ ಇಲ್ಲಿ ಬಿಡಲೇಬಾರ್ದು ಅಂತ ಹೇಳ್ಬಿಟ್ಟು. ಸೊ JDS ನಂತವ್ರನ್ನು ಸೇರಿಸ್ಕೊಂಡು ಅವರು ಒಂದಿಷ್ಟು ಇರಲಿ ನಮ್ದೊಂದು ಅಂತ ಹೇಳ್ಬಿಟ್ಟು ಲೋಕಸಭೆ ಎಲೆಕ್ಷನ್ ಅಲ್ಲಿ ಒಂಚೂರು ಜಾಸ್ತಿ ತಗೋಬಹುದು ಅಷ್ಟೇ ಅವರು. ಯಾಕಂದ್ರೆ ಅಕಸ್ಮಾತ್ JDS ಇರದೇ ಇದ್ದಿದ್ರೆ, ಅವ್ರ ಜೊತೆ ಸೇರದೇ ಇದ್ದಿದ್ರೆ ಲಾಸ್ಟ್ ಇಲ್ಲ 19 ಸೀಟು ಬರ್ತಾ ಇರಲಿಲ್ಲ ಅವ್ರದ್ದು. ಇವಾಗೂ ಸಹಿತ ತಮಿಳುನಾಡಲ್ಲಿ ಪ್ರತಿ ಸರ್ತಿ ಪ್ರಯತ್ನ ಮಾಡ್ತಾರೆ ಅವರು, ಆದ್ರೆ ಆಗೋದಿಲ್ಲ. ಕೇರಳದಲ್ಲಂತೂ ಲಾಸ್ಟ್ ಟೈಮ್ ಅದೇನೋ ಅಪರೂಪಕ್ಕೆ ಒಂದು ಸೀಟ್ ಬರಬಹುದೇ ಹೊರತಾಗಿ ಅವ್ರು ಬರೋದಿಲ್ಲ ಅಲ್ಲೇ. ಆದ್ರಿಂದ ದಕ್ಷಿಣ ಭಾರತೀಯರು ಬಹಳ ನಿರ್ಧಾರ ಮಾಡಿಬಿಟ್ಟಿರ್ತಾರೆ, ನಾವು ದ್ರಾವಿಡ ದೇಶ, ನಮ್ಗೆ ಯಾವುದೇ ಕಾರಣಕ್ಕೂ ಉತ್ತರ ಭಾರತದಿಂದ ಬಂದಿರತಕ್ಕಂಥ ಅದು ಸ್ಪೆಷಲ್ ಆಗಿ BJP ಅಂತ ಆರ್ಯ ಪಕ್ಷಕ್ಕೆ ನಾವು ಬೆಲೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿಯೂ ಸಹಿತ ನಾವು, ಯಾಕಂದ್ರೆ ಒಂದನ್ನು ನಾವು ಗಮನಿಸ್ಬೇಕು ಈ ಸರ್ತಿ, ಇಲ್ಲಿ ಇರ್ತಕ್ಕಂಥ ಈ 3 ಪಕ್ಷಗಳ ಒಂದು ಟೀಮ್ ಏನಿದೆಯಲ್ಲ, ಏನು ಭರ್ಜರಿ ಭರವಸೆ ಕೊಟ್ಬಿಟ್ಟಿದ್ದಾರೆ. ಹೌದು, ಎಲ್ಲರೂ ಸಹಿತ ಏನು ಭರವಸೆಗಳ ಯಾವುದು ಸೈಂಟಿಫಿಕ್ ಆಗಿಲ್ಲ, ಪ್ರಾಯೋಗಿಕವಾಗಿ ಅವರು ಬಜೆಟ್ ಎಷ್ಟು, ಅವರ ಆದಾಯ ಎಷ್ಟು, ಅದಕ್ಕೆ ಖರ್ಚು ಮಾಡಿದ್ರೆ ಎಷ್ಟಾಗುತ್ತೆ ಅನ್ನೋದು ಯಾವುದು ಸಹಿತ ಇಲ್ಲದೇನೆ ಇದು ಒಂದಲ್ಲ, ಎಲ್ಲ ರಾಜ್ಯದಲ್ಲೂ BJP ಅವರು ಬಾಯ್ಬಿಡ್ಕಂತ ಇದ್ರು. ಅಯ್ಯೋ ಕರ್ನಾಟಕದಲ್ಲಿ ಬಿಟ್ಟಿ ಕೊಟ್ರು. ಮೋದಿ ಅವ್ರು ಹೇಳ್ತಾ ಇದ್ದಾರೆ ಕರ್ನಾಟಕ ಇದೆಲ್ಲ ರಾಜ್ಯ ದಿವಾಳಿಯಾಗಿ ಹೋಗ್ಬಿಡುತ್ತೆ. ಬಹಳ ಆಯ್ತಪ್ಪ ಹೇಳಿದ್ರಿ. ಅದೇ BJP ಅಂತ ಅವರು ಸಹಿತ ಇವಾಗ ಇಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಸಹಿತ ಒಂದೊಂದು ವಿವರಿಸಿ ಹೇಳ್ತೀನಿ ನಿಮಗೆ ಬೇಕಾದ್ರೆ. ಎಲ್ಲಾ ರಾಜ್ಯಗಳಲ್ಲೂ ಸಹಿತ ಇವರು ಕಾಂಪಿಟೇಷನ್ ಮೇಲೆ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಇದ್ರ ಮೇಲೆ ಇವಾಗ ದೇಶ ಹಾಳಾಗೋದಿಲ್ವಾ? ಅದನ್ನು ಉತ್ತರಿಸ್ಬೇಕು ಅವರು. ಸರಿ ಆಯ್ತು, ಇಲ್ಲೇ ಹೇಳ್ತಾರೆ DMK ಅವರು ಯಥಾ ಪ್ರಕಾರವಾಗಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ನಾವು ದುಡ್ಡು. ಮೊದಲು 1,000 ಇತ್ತು, ಇವಾಗ 2,000 ರೂಪಾಯಿ ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳ್ತೀವಿ. ಆಮೇಲೆ ಯಾರ್ಯಾರು ತೆರಿಗೆ ಕಟ್ಟೋದಿಲ್ವಲ್ಲ ಗೃಹಿಣಿಯರು, ಅವ್ರಿಗೆ 8,000 ರೂಪಾಯಿ ಕೂಪನ್ ಕೊಡ್ತೀವಿ ನಾವು. ಅವರು ಮನೆಯ ಪರಿಕರಗಳನ್ನ ತೆಗೆದುಕೊಳ್ಬಹುದು, ಆಯ್ತಾ. ಆಮೇಲೆ ವಿದ್ಯಾರ್ಥಿಗಳಿಗೆ 35 ಲಕ್ಷದಷ್ಟು ಉಚಿತ ಲ್ಯಾಪ್ಟಾಪ್ಗಳು, ಅಷ್ಟನ್ನು ನಾವು 35 ಲಕ್ಷ ಲ್ಯಾಪ್ಟಾಪ್ಗಳನ್ನು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಹಂಚುತ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ 5 ವರ್ಷಗಳಲ್ಲಿ 50 ಲಕ್ಷ ಹೊಸ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಹೇಳ್ತಾ ಇದ್ದಾರೆ ಅವರು. ಆರೋಗ್ಯ ವಿಮೆ 10 ಲಕ್ಷ, ಇದು ಎಲ್ಲ DMK ಕೊಡ್ತಕ್ಕಂಥ, ಸ್ಟಾಲಿನ್ ಅವರು ಕೊಡ್ತಕ್ಕಂಥ ಭರವಸೆಗಳಿವೆ. ಸೊ ಅದರ ಜೊತೆಗೆ ಸಹಿತ ಯಾಕಂದ್ರೆ 2,000 ರೂಪಾಯಿ ನಿಮ್ಮ ಪಾಯಿಂಟ್ಗೆ ಇದೆ ನೋಡಿ ಅಲ್ಲಿ ತಮಿಳು ಒಂದು ಬ್ರೇಕಿಂಗ್ ಇದೆ. DMKಗೆ ಅಧಿಕಾರ ಅಂತ ಚುನಾವಣೋತ್ತರ ಸಮೀಕ್ಷೆ ಬರುತ್ತೆ ಅಂದ್ಮೇಲೆ ಇದಕ್ಕೆಲ್ಲ ರೆಡಿ ಆಗ್ಬೇಕು ಅವರು. ಹೌದು, ಕೊಡಕ್ ರೆಡಿ ಆಗಬೇಕು ಅವರು, ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಆಮೇಲೆ ಅದ್ರ ಜೊತೆಗೇನೆ AIADMK ಹಿಂದೆ ಬಿಟ್ಟಿಲ್ಲ. ರೈಟ್ ಸರ್, ಒಂದು ಬ್ರೇಕಿಂಗ್ ಇದೆ ನೋಡಿ. ಪೀಪಲ್ ಪಲ್ಸ್ ಅವರ ಸಮೀಕ್ಷೆ ಕೂಡ DMK 125 to 145, AIADMK 65ರಿಂದ 80. ಸೊ ಭರಪೂರ ಕೊಡುಗೆನ ನೀವು ಹೇಳ್ದಂಗೆ ಕೊಟ್ಟಿರೋರು ಈಗ ಕೊಡಕ್ಕೆ ಸಿದ್ಧ ಆಗಬೇಕು. ಪಕ್ಷ ಅಧಿಕಾರ ಚಾಲೆಂಜ್ ಬರುತ್ತಾರೆ. ಎರಡನೇ ಚಾಲೆಂಜ್ ಅದೇ, ಹೇಳುವುದು ಬೇರೆ, ಅದನ್ನು ಮಾಡುವುದು ಬೇರೆ. ಒಂದು ಹೇಳ್ತಾ ಇದ್ದೀನಿ ಮೇಡಮ್, BJP ಸರ್ಕಾರ ಬಂದ್ರೆ ದೆಹಲಿಯಲ್ಲಿ 2,500 ರೂಪಾಯಿ ಮಹಿಳೆಯರು ಕೊಡ್ತೀನಿ ಅಂದ್ರಲ್ಲ, 51 ರೂಪಾಯಿ ಕೊಟ್ಟಿಲ್ಲ. 1 ವರ್ಷ ಆಯ್ತು, 50 ಕೊಟ್ಟಿಲ್ಲ, ಕೊಡಕ್ಕಾಗಿಲ್ಲ.
ಸೊ ಅದೇ ರೀತಿಯಾಗಿ ಎಷ್ಟೋ ಜನ ಮಾಡ್ತಾರೆ. ಅದು ಕರ್ನಾಟಕದಲ್ಲಿ ಏನು ಮಾಡಿದ್ರು ಇವರು ಥ್ಯಾಂಕ್ಸ್ ಹೇಳ್ಬೇಕು. ಯಾರು ಹೇಳು? ಬಿಜೆಪಿ JDSನವ್ರಿಗೆ. ಯಾಕೆ ಒತ್ತಡ ತಗೊಂಡ್ಬಿಟ್ರು. ಕೊಡ್ಲೇಬೇಕು, ಮಾತು ಭರವಸೆ ಕೊಟ್ಟಿದ್ರಿ ಕೊಡಿ, ಭರವಸೆ ಕೊಟ್ಟಿದ್ರೆ ಕೊಡಿ, ಮಾತು ತಪ್ಪಬೇಡಿ, ನಡೆದಂತೆ ನಡೀರಿ ಅಂತ ಇವ್ರು ಹೇಳಿ ಕೊನೆಗೆ ಏನಾಯ್ತು ಅಂತಂದ್ರೆ ಕೊಡ್ಲೇಬೇಕಂತ ಪರಿಸ್ಥಿತಿ ಬಂದ್ಬಿಡ್ತು. ಇವತ್ತಿನವರೆಗೂ ಪಾಪ ಅವರು ಒಂದು ದಿನ ಹೆಚ್ಚು ಕಡಿಮೆ ಆಗ್ಬೋದು, ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ಇವತ್ತವರೆಗೂ ಪಾಲಿಸ್ಕೊಂಡು ಬಂದಿದ್ದಾರೆ. ಅದು ಬೇರೆ ರಾಜ್ಯದಲ್ಲಿ ಸಾಧ್ಯ ಆಗಿಲ್ಲ. ಅದೇ ತಮಿಳ್ನಾಡು ನೋಡಿ, ಸನ್ ಟಿವಿ ಚುನಾವಣೋತ್ತರ ಸಮೀಕ್ಷೆ ಬಂದಿದೆ. ಅದೇನು ಅಂತ ಒಂದು ಬ್ರೇಕಿಂಗ್ ನೋಡ್ಬಿಡೋಣ. DMK 169, ಓಕೆ, AIDMK 64 ಸ್ಥಾನ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. TVK ಓಕೆ. ತಮಿಳ್ನಾಡಲ್ಲಿ ಒಂದು ಹೇಳ್ತೀನಿ ಮೇಡಮ್, ಈಗ ವಿಜಯ್ ಅವರು ದೊಡ್ಡ ಅಲೆಯಲ್ಲಿ ಬಂದ್ರು, ಹೌದು, ಆದ್ರೆ ಅದು ಮತವಾಗಿ ಕನ್ವರ್ಟ್ ಆಗ್ತಾ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಜಯಲಲಿತಾ ಅಂತ ಅಥವಾ ಕರುಣಾನಿಧಿ ಅಂತ ಎಕ್ಸ್ಪೀರಿಯನ್ಸ್ಡ್ ಅಲ್ಲ. ಯಾಕೆ ಜಯಲಲಿತಾ ಅನ್ನೋದು ಸಡನ್ ಆಗಿ ಬಂದಿರತಕ್ಕಂಥವ್ರಲ್ಲ ಅವರು, ಹಲವಾರು ಎಕ್ಸ್ಪೀರಿಯನ್ಸ್ ಅನುಭವದಿಂದ ಬಂದಿರತಕ್ಕಂಥವ್ರು. ಇವ್ರಿಗೆ ರಾಜಕೀಯ ಅನುಭವ ಕಡಿಮೆ. ವಿಜಯ್ ಅವರಿಗೆ ಆಯ್ತಾ, ಜನಪ್ರಿಯತೆ ಇರಬಹುದು, ಸಿನಿಮಾ ನಟರಾಗಿರ್ಬಹುದು, ಅತಿ ಹೆಚ್ಚು ಸಂಭಾವನೆ ತೆಗೆದುಕೊಳ್ಳಬಹುದು, ಅವರಿಗೆ ಒಂದಿಷ್ಟು ಭಕ್ತರು ಇರಬಹುದು, ಅಭಿಮಾನಿಗಳು. ಆದ್ರೆ ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಅಂದ್ರೆ ಡೈಲಾಗ್ಸ್ ಬೇರೆ ವಾಸ್ತವ ಬೇರೆ ಅಂತಾನೆ. ಹಾಗಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಇವ್ರಿಗೆ ಇದು ಇಲ್ಲ, ನೆಲೆ ಇಲ್ಲ. ಓಕೆ, ಸಿಟಿ ಲೆವೆಲ್ ಇರುತ್ತೆ. ಆದ್ರಿಂದ ನನಗೆ ಅನಿಸಿ ಮಟ್ಟಿಗೆ ಈಗ ಏನು ನೀವು ಹೇಳಿದಿರಲ್ಲ, ಗ್ರಾಮೀಣ ಭಾಗದಲ್ಲೇ ಅಲ್ವಾ ಈ ಸಿನಿಮಾನ ಆರಾಧಿಸೋದು ಬೇರೆ, ಓಟ್ ಹಾಕೋದು ಬೇರೆ. ಸೊ ಆದ್ದರಿಂದ ಇವ್ರೇನು ಕಡಿಮೆ ಏನಿಲ್ಲ ಮೇಡಮ್. ಅವ್ರೇನು ಕೊಟ್ಟಿದ್ದಾರೆ, ವಿಜಯ್ ಅನ್ನೋರು ಅವರು TVK ಪಕ್ಷ ಘೋಷಣೆ ಮಾಡಿದ್ದಾರೆ. ಮಹಿಳೆಯರಿಗೆ 2,500 ರೂಪಾಯಿ ಕೊಡ್ತೀವಿ ನಾವು ಸಹಿತ, ಎಲ್ಲರೂ ಕೊಡ್ತಾರೆ, ನಾವು ಕೊಡ್ತೀವಿ. ಒಂದು ವರ್ಷಕ್ಕೆ ಒಂದು 6 LPG ಸಿಲಿಂಡ್ರು ಫ್ರೀ ಕೊಟ್ಬಿಡ್ತೀವಿ. ಆಮೇಲೆ 8 ಗ್ರಾಮ್ ಚಿನ್ನದ ಒಡವೆ 8 ಗ್ರಾಮು ಮಹಿಳೆಯರಿಗೆ ಫ್ರೀ ಕೊಡ್ತೀವಿ. ರೇಷ್ಮೆ ಸೀರೆ ಫ್ರೀ ಕೊಡ್ತೀವಿ. ಆಯ್ತರ ಅದು ಅಷ್ಟೇ ಅಲ್ಲ, 200 ಯೂನಿಟ್ ಕರೆಂಟು ಫ್ರೀ ಕೊಡ್ತೀವಿ. ರೈತರ ಸಾಲ ಎಲ್ಲ ಮನ್ನಾ ಮಾಡ್ಬಿಡ್ತೀವಿ. ಅವ್ರಿಗೆ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಗೊತ್ತಿದೆ ಅನ್ರಿ, ರೈತರ ಸಾಲ ಎಷ್ಟಿದೆ, ಅದನ್ನ ಮನ್ನಾ ಮಾಡಿದ್ರೆ ಎಷ್ಟಾಗುತ್ತೆ, ದುಡ್ಡು ಎಲ್ಲಿಂದ ತರ್ತಾರೆ, ಇದು ಯಾವುದೂ ಗೊತ್ತಿಲ್ಲ. ಅದು ಸಿನಿಮಾ ಅಲ್ಲ, ಸಿನಿಮಾ ವಾಸ್ತವ ಅಲ್ಲ, ಸಿನಿಮಾ ಭ್ರಮೆ. ಅಂದ್ರೆ ವಾಸ್ತವ ಭಿನ್ನವಾಗಿರುತ್ತೆ. ಇದನ್ನು ಸಹಿತ ಸಿನಿಮಾ ಸ್ಟೈಲಲ್ಲಿ ನಾವು ಅದು ಕೊಡ್ತೀವಿ, ಇದು ಕೊಡ್ತೀವಿ, ಬಂಗಾರ ಕೊಡ್ತೀವಿ, ಸೀರೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಬಂದ್ರಲ್ಲ ಇವರು ಸಹಿತ. ಜನ ಅಷ್ಟು ಮೂರ್ಖರಲ್ಲ. ನೀವು ಹೇಳಿದಿನಲ್ಲ, ನಾ ಕೇಳ್ಕೊಂಡಿರೋ ನಿಮ್ಗೆ ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮೂರ್ಖರಲ್ಲ. ಇವನ್ BJP ಏನು ಕಡಿಮೆ ಇಲ್ಲ, ಅವರು ಸಹಿತ 2,000 ರೂಪಾಯಿ ಕೊಟ್ಬಿಡ್ತೀವಿ ನಿಮಗೆ. ಈ ಥರ ಅಲ್ಲೇನು ಹೇಳ್ತಾ ಇದ್ದೀನಿ, ಬಿಟ್ಟಿ ಭಾಗ್ಯ 2,000 ರೂಪಾಯಿ ತೆಗೆದುಕೊಳ್ಳಿ. 10,000 ರೂಪಾಯಿ ಒಂದು ಏನು ಇದರಲ್ಲಿ ಮಾಡಿದ್ರಲ್ಲ ನಿಮಗೆ ಬಿಹಾರಲ್ಲಿ, 10,000 ರೂಪಾಯಿ ಒನ್ ಟೈಮ್ ಕೊಟ್ಟಲ್ವಾ, ಇಲ್ಲಿ 10,000 ರೂಪಾಯಿ ಒನ್ ಟೈಮ್ ನಿಮ್ಗೆ ದುಡ್ಡು ಕೊಟ್ಬಿಡ್ತೀವಿ. ಆಯ್ತಾ, 3 LPG ಗ್ಯಾಸ್ ಸಿಲಿಂಡರ್ ಕೊಟ್ಬಿಡ್ತೀವಿ. ಸೊ ಈ ರೀತಿಯಾದಂಥ ಭರವಸೆಗಳನ್ನ ಇವರು ಕೊಟ್ಟಿದ್ದಾರೆ. ಅಂದ್ರೆ ಕಾಂಪಿಟೇಷನ್ ಮೇಲೆ ಇರ್ತಕ್ಕಂಥ 4 ಬಹು ಮುಖ್ಯವಾಗಿರ್ತಕ್ಕಂಥವು ಕಾಂಪಿಟೇಷನ್ ಮೇಲೆ ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರಾಜ್ಯದ ಮೇಲೆ ಏನು ಆರ್ಥಿಕ ಪರಿಸ್ಥಿತಿ ಬೀರುತ್ತೆ, ಅದು ಅಭಿವೃದ್ಧಿ ಮೇಲೆ ಏನು ದುಷ್ಪರಿಣಾಮ ಬೀರುತ್ತೆ, ಇವುಗಳ ಬಗ್ಗೆ ಯಾರೂ ಕಲ್ಪನೆ ಇಲ್ಲ. ಅವ್ರಿಗೆ ಬೇಕಾಗಿದ್ದು ಏನು ಅಂತಂದ್ರೆ ಮೊದಲು ಮತವನ್ನ ಹೇಗಾದ್ರೂ ಮಾಡಿ ತೆಗಿಬೇಕು, ಅಧಿಕಾರ ತಗೋಬೇಕು, ಆಮೇಲೆ ನೋಡ್ಕೊಳ್ಳೋಣ. ಅಂದ್ರೆ ಈಗ ನಿಮ್ ಪ್ರಕಾರ DMK ಬರುತ್ತೆ, ಸೊ ಅವ್ರು ನೆಕ್ಸ್ಟ್ ಏನಿದೆ ಏನ್ ಮಾತು ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೊಳಕ್ ತಯಾರಾಗಬೇಕು ಅಂತೀರಿ? 100%. ರೈಟ್ ಸರ್, ನೀವು ಅದೇ ತಮಿಳ್ನಾಡು ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು? ತಮಿಳ್ನಾಡು ಬಗ್ಗೆ ಮೊದಲನೇದಾಗಿ ವಿಶ್ಲೇಷಕರು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಆದರೆ ಕೆಲವು ವಿಚಾರಗಳು ಅವ್ರ ಜೊತೆ ನಾನು ಕೈ ಜೋಡಿಸಿದ್ರು ಕೂಡ ಕೆಲವು ವಿಚಾರಗಳಲ್ಲಿ ನೋಡಿ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅನೇಕ ವರ್ಗದವರು ಕೂಡ ಇಲ್ಲಿದ್ದಾರೆ. ಕಡುಬಡವರು ಇದ್ದಾರೆ. ಕೆಲವು ಸಂದರ್ಭದಲ್ಲಿ ತಳಮಟ್ಟದಲ್ಲಿರ್ತಕ್ಕಂಥವ್ರನ್ನ ಮೇಲೆತ್ತಕ್ಕಂಥ ಕರ್ತವ್ಯ ಎಲ್ಲ ಸರ್ಕಾರಗಳಿಗೂ ಇದ್ದೇ ಇರುತ್ತೆ. ಮೂಲಭೂತವಾದಂಥ ಸೌಕರ್ಯಗಳು ಅಂತಕ್ಕಂಥದ್ದು ವಿದ್ಯೆ ಆಗಿರ್ಬೋದು ಅಥವಾ ಆರೋಗ್ಯ ಆಗಿರ್ಬೋದು. ಉದಾಹರಣೆಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ಮೊನ್ನೆ ವಿಶ್ಲೇಷಕರು ಒಂದು ಮಾತನ್ನು ಹೋಗ್ತಾರೆ. ನಾವು ಜನತಾ ಜಲ್ದಾರಿ ಅಂತಕ್ಕಂಥ ಒಂದು ಇದನ್ನು ಘೋಷಣೆ ಮಾಡಿದ್ವಿ. 5 ಲಕ್ಷ ಕೋಟಿ 5 ವರ್ಷಗಳ ಕಾಲ ಪೂರ್ಣವಾದಂಥ ಅಧಿಕಾರ ಕೊಟ್ಟರೆ ನಮಗೆ ಶಾಶ್ವತ ನೀರಾವರಿ ಯೋಜನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಅದರ ಫಲ ಹೇಗಿರುತ್ತೆ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಿ. ರಾಜ್ಯಾದ್ಯಂತ 5 ಲಕ್ಷ ಕೋಟಿ ಶಾಶ್ವತ ನೀರಾವರಿ ಯೋಜನೆ, ಇದು ನಾವು ಕೊಟ್ಟಿರ್ತಕ್ಕಂಥ ಇದು ಬಿಟ್ಟಿ ಭಾಗ್ಯ ಅಂತಕ್ಕಂಥ ಪದ ಬಳಕೆ ನಾನು ಹೇಳೋದಿಲ್ಲ. ಆಮೇಲೆ ಯಾರು ಬಡತನಕ್ಕಿಂತ ಕಡಿಮೆ ಇರ್ತಾರೋ ಅವ್ರಿಗೆ ನಾವು ತಾತ್ಕಾಲಿಕವಾಗಾದರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ. ಒಂದು. ಎರಡನೇದು ತಮಿಳುನಾಡು ವಿಷಯಕ್ಕೆ ಬಂದ್ರಿ, 234 ಕ್ಷೇತ್ರಗಳಲ್ಲಿ 118 ಅದು ಕಾಮನ್ನು ಇದು ಏನಪ್ಪ ಬಹುಮತಕ್ಕೆ. ಮೇಡಮ್ ಇಲ್ಲಿ ಏನಾಗಿದೆ ಅಂತಂದ್ರೆ
ಸರ್ ಒಂದು ಹೇಳ್ತಾ ಇದ್ರು ಹೆಚ್ಚು ಕಮ್ಮಿ 84 ಲಕ್ಷ ಮತಗಳನ್ನು ಅಮಾನ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದೇ ಸರ್ ಇದು ತಮಿಳ್ನಾಡಲ್ಲಿ 74 ಲಕ್ಷ ಇದನ್ನ ಸರ್ ಈಗ ಹೆಚ್ಚು ಕಡಿಮೆ 85.1% ಪೋಲ್ ಆಗಿದ್ರೆ ಮೇಡಮ್, ಕಳೆದ ಬಾರಿ 73.67 ಆಗಿತ್ತು. ಈಗ ನಮ್ಮ 5 ಕೋಟಿ 73 ಲಕ್ಷದ ಜನಸಂಖ್ಯೆಯಲ್ಲಿ ಸರಿಸುಮಾರು 4.88 ಕೋಟಿ ಜನ ಮತದಾನ ಮಾಡಿದ್ದಾರೆ. ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡಬೇಕಾಗ್ತದೆ ನಾವು, ಮತದಾನ ಜಾಸ್ತಿ ಆಗಿರ್ತಕ್ಕಂಥದ್ದು. ಇವತ್ತಿನ ನಾನು ಆಗಲೇ ಒಂದು ಪದವನ್ನು ಬಳಕೆ ಮಾಡಿದ್ದೆ, ಜನಗಳು ಎಲ್ಲೋ ಒಂದು ರೀತಿ ಜಾಗೃತರಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಒಂದು ಸಮೀಕ್ಷೆಗಳ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದೀರಾ, ಅದ್ರ ಬಗ್ಗೆ ನಮಗೆ ಎರಡನೇ ಮಾತಿಲ್ಲ. ಯಾಕಂದರೆ ಅದು ರಿಸಲ್ಟ್ ಬರಲೇಬೇಕು, ಅವತ್ತು ಏರ್ಪೇರ್ಗಳು ಆಗ್ಬೋದು ಅಥವಾ ನೀವು ಹೇಳಿರ್ತಕ್ಕಂಥ ಸಮೀಕ್ಷೆ ಇರ್ಬೋದೇನೋ ಗೊತ್ತಿಲ್ಲ. ಸರ್ ಒಂದು ಮಾತು ಒಳ್ಳೆ ಮಾತು ಹೇಳ್ತಿದ್ರು, ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಬೆರಳೆಣಿಕೆ ಎಷ್ಟು ಜನದ್ದು ಅಭಿಪ್ರಾಯಗಳು ತಗೊಳ್ಳೋದಕ್ಕೆ ಕೋಟ್ಯಾಂತರ ಜನ ಇರ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಕೇವಲ ನಾವು ಉಚಿತಗಳಿಂದ ಸರ್ಕಾರಗಳನ್ನು ನಡೆಸ್ತೀವಿ ಅನ್ನೋದಕ್ಕೆ ಕಾಂಗ್ರೆಸ್ ನಮ್ಮ ಕಣ್ಣು ಮುಂದೆ ಇದೆ, ಕರ್ನಾಟಕ ರಾಜ್ಯನೇ ಕಾಣಿಸ್ತಾ ಇದೆ. ಒಂದು ಆಗುತ್ತೆ, ಸಮಾಜದಲ್ಲಿ ತುಳಿತಕ್ಕೊಳಗಾಗೋದವ್ರನ್ನ ಮುಂದೆ ತರುವಂತಹ ಬದ್ಧತೆ ಅನ್ನೋದು ಯಾವುದೇ ಪಕ್ಷಕ್ಕೂ ಇರುತ್ತೆ, ಸರ್ಕಾರಕ್ಕೂ ಇರುತ್ತೆ ಅಂತಾನೂ ಹೇಳ್ತೀರಿ. ಹೌದು ಮೇಡಮ್. ಕರ್ನಾಟಕದಲ್ಲಿ ಹೆಂಗೆ ಕಾಂಗ್ರೆಸ್ ಇದೇ ಗ್ಯಾರಂಟಿ ಫೇಲ್ ಆಗಿದೆ ಅಂತಾನೂ ಹೇಳ್ತಿರಲ್ಲ, ಹೆಂಗಿದು? ಅದನ್ನೇ ಅಲ್ಲ, ಗ್ಯಾರಂಟಿಯಲ್ಲಿ ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ, ನಿನಗೂ ಫ್ರೀ ನನಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಅಂತಕ್ಕಂಥದ್ದನ್ನ ಫ್ರೀ ಅಲ್ಲ, ಅದು ದಯಮಾಡಿ ಫ್ರೀ ಕೊಡ್ತಕ್ಕಂಥದ್ದು. ಈಗ ಒಂದು ಮಾತು ಹೇಳ್ತಿದ್ದೀನಿ ಮೇಡಮ್, ತಾವು ಅನ್ಯತಾ ಭಾವಿಸಲಿಲ್ಲ ಅಂತಂದರೆ, ಈಗ ಸಾರಿಗೆಯಲ್ಲಿ ಉಚಿತ ಸಾರಿಗೆ ಇದೆಯಲ್ಲ, ಆಯಿತು, ಅದನ್ನೇ ಜೆಂಟ್ಸ್ಗೂ ಲೇಡೀಸ್ಗೂ ಸೇರಿಸಿ ಒಂದು 50% ಕಡಿಮೆ ಮಾಡಿ ಟಿಕೆಟ್ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡಬಾರ್ದಾಗಿತ್ತು? ಇಲ್ಲಿ ಒಂದು ರೀತಿ ತಾರತಮ್ಯ. ಪ್ಲಸ್ ಈಗ ನೋಡಿ, ಅನೇಕ ಸಂದರ್ಭಗಳಲ್ಲಿ ಅದನ್ನು ಯಾವ ರೀತಿ ಬೇರೆ ಬೇರೆ ಥರ ಉಪಯೋಗಿಸ್ಕೊಂಡ್ರು ಅಂತಕ್ಕಂಥದ್ದು. ಈಗ ಒಂದು ಯಾವುದು ಅನ್ನಭಾಗ್ಯ ಯೋಜನೆಯಲ್ಲಿ ಎಲ್ಲಿ ತನಕ ನೀವು ನೋಡಿದ್ರಿ, 5 kg ಕೊಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ, ಮತ್ತೆ 5 kg ನಾವು ಕೊಡ್ತೀವಿ ಅನ್ನೋ ಒಂದು 5 kg ಕೊಡೋದಕ್ಕೆ ಯಾವ ರೀತಿ ಉಲ್ಟಾ ಪಲ್ಟಾಗಳು ಮಾಡ್ಕೊಂಡ್ರು ಅಂತಕ್ಕಂಥದ್ದು ಅವೈಜ್ಞಾನಿಕ ಅಂತಕ್ಕಂಥದ್ದು ನಾನು ಹೇಳ್ತಿರ್ತಕ್ಕಂಥದ್ದು. ಕೆಲವೇ ಜನಕ್ಕೆ ಕೊಟ್ಟರು ಕೂಡ ಯಾರು ಬಡತನ ರೇಖೆಯಲ್ಲಿ ಇದ್ದಾರೆ ಅವ್ರಿಗೆ ಕೊಡಲಿ. ಈ ಉಚಿತ ವಿದ್ಯುತ್ ಅಂತಕ್ಕಂಥದ್ದನ್ನ ಉಳ್ಳವರ ಹತ್ರ ಎಷ್ಟು ಬೇಕಾದರೂ ತಗೊಂಡು ಅದಕ್ಕೆ ಬೇರೆ ಬೇರೆ ವಿಚಾರಗಳ ದಿನನಿತ್ಯ ಬಳಕೆ ವಸ್ತುಗಳಲ್ಲಿ ನೀವು ತೆರಿಗೆಯನ್ನು ಜಾಸ್ತಿ ಮಾಡಿ ಅವ್ರಿಗೆ ಉಚಿತ ಕೊಡ್ತಕ್ಕಂಥದ್ದು ಉಚಿತ ಅಲ್ಲ. ಯಾರು ಬಡತನ ರೇಖೆ ಕಡಿಮೆ ಕೆಳಗಿರ್ತಾರೆ ತಳಮಟ್ಟದಲ್ಲಿ, ಅಂಥವ್ರಿಗೆ ನೀವು ಕೊಡಲೇಬೇಕಾಗ್ತದೆ, ಕೊಡ್ಬೋದು ಅಂತಕ್ಕಂಥದ್ದು ಒಂದಾಯ್ತು. ಒಂದು ಸಣ್ಣ ಬ್ರೇಕ್ ಇದೆ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ. ಪ್ಲೀಸ್ ಮೇಡಮ್, ಪ್ಲೀಸ್. ಈಗ ನೋಡಿ, ಚುನಾವಣೋತ್ತರ ಸಮೀಕ್ಷೆಯ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಇದ್ದೀವಿ. ಈಗಷ್ಟೇ ನಾವು ತಮಿಳುನಾಡು ಬಗ್ಗೆ ಮಾತಾಡ್ತಾ ಇದ್ವಿ, ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡೋದಿದೆ, ಪುದುಚೇರಿ, ಅಸ್ಸಾಂ, ಕೇರಳದ ಬಗ್ಗೆ ಕೂಡ ಮಾತಾಡೋದು ಬಹಳಷ್ಟು ಬಾಕಿ ಇದೆ. ನಂತರ ಪಂಚರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆ ಬಹಳಷ್ಟು ಕುತೂಹಲವನ್ನು ಹೆಚ್ಚು ಮಾಡಿದೆ. ಈಗಾಗಲೇ ಜಿ ನ್ಯೂಸ್ನ ಸಮೀಕ್ಷೆಯನ್ನು ಕೂಡ ಗಮನಿಸಿದ್ದೀರಿ. ನಮ್ಮ ಪ್ಯಾನಲಿಸ್ಟ್ ಏನು ಹೇಳ್ತಾರೆ, ಕುತೂಹಲ. ಈಗ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಎಲ್ಲರ ಚಿತ್ತ ಹರಿದಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದತ್ತ. ಸರ್, ದೀದಿ ಬಗ್ಗೆ ಏನು ಹೇಳ್ತೀರಿ? ಅಮಿತ್ ಶಾ ಅವರ ಕಮಾಲ್ ಏನಾದ್ರು ವರ್ಕೌಟ್ ಆಗುತ್ತಾ? ಅದೇ ದೀದಿ ಓ ದೀದಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಜನ ಹೆಚ್ಚು ಕಡಿಮೆ ಮಾಡಿದ್ರೆ ಇವಾಗ ಮೋದಿ ಓ ಮೋದಿ ಅಂದ್ಬಿಡ್ತಾರೆ. ಇವಾಗ ಆಯ್ತಾ, ಏನು ಇದನ್ನ ಅವ್ರಿಗೆ ಏನಂತಂದ್ರೆ, ಒಂದು ಕೇರಳ ಹೋದ್ರೆ ಹೋಗ್ಲಿ, ಹೆಂಗೂ ನಮ್ಗಲ್ಲಿ ಬರಲ್ಲ, ಜನ ಓಟ್ ಹಾಕಲ್ಲ. ಒಂದು ತಮಿಳ್ನಾಡು ಹೋದ್ರೆ ಹೋಗ್ಲಿ, ಹೆಂಗೂ ನಮ್ ಜನ ಓಟ್ ಹಾಕೋದಿಲ್ಲ. ಆಯ್ತಾ, ಸೊ ಆಸಾಮ್ ಚಿಕ್ಕ ರಾಜ್ಯ, ಆದ್ರೆ ವೆಸ್ಟ್ ಬೆಂಗಾಲ್ ಇದೆಯಲ್ಲ, ಅದೇ ಒಂದು ಥ್ರೆಟ್ ಅವ್ರಿಗೆ. ಸೊ ಅದು ಒಂದನ್ನು ಗೆದ್ರೆ ಇಡೀ ಇಂಡಿಯಾ ಗೆದ್ದಂಗೆ ಅವರು. ಆದ್ರಿಂದ ಪಶ್ಚಿಮ ಬಂಗಾಳದಲ್ಲಿ 15 ದಿವಸ ನಮ್ಮ ಗೃಹ ಮಂತ್ರಿ ಅಂತಕ್ಕಂಥ ಶಾ ಅವರು 15 ದಿವಸದಿಂದ ಅಲ್ಲೇ ಹೋಗಿ ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಜನರಿಗೆ ಏನೇನು ಕೊಡಬೇಕು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಎಷ್ಟು ಕೆಟ್ಟದಾಗಿ ನಿಂದಿಸಬೇಕು ಪ್ರತಿಪಕ್ಷವನ್ನ, ಅದು ಒಬ್ಬ ಮಹಿಳೆಯನ್ನ ಅಷ್ಟು ಕೆಟ್ಟದಾಗಿ ನಿಂದಿಸ್ತಾನೂ ಇದ್ದಾರೆ. ಸೊ ಇದು ಬಹಳ ತಪ್ಪು. ಇದು ಪ್ರತಿಪಕ್ಷ ಬೇರೆ, ಇದು ಒಂದು ಫೇರ್ ಎಲೆಕ್ಷನ್ ನಡಿಬೇಕಾಗುತ್ತೆ. ಅದರ ಅರ್ಥ ಹೀಯಾಳಿಸ್ಬೇಕು, ನಿಂದಿಸ್ಬೇಕು ಅಂತ ಅಲ್ಲ. ಆಮೇಲೆ ಅಲ್ಲಿ ಇರ್ತಕ್ಕಂಥದ್ದು ಹೇಳಿದಲ್ಲ, ಬಂಗಾಳಿ ಅಸ್ಮಿತೆ ಅನ್ನೋದಿದೆ. ಇವರೆಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಇವರೆಲ್ಲ. ಇವ್ರು ಎಷ್ಟು ಬಾಯ್ ಬಡ್ಕೊಂಡ್ರು ಅಷ್ಟೇ ಅಲ್ಲ, ಬಂಗಾಳಿ ಅಸ್ಮಿತೆ ಇದೆಯಲ್ಲ ಅದು ಕೆಲಸ ಮಾಡುತ್ತೆ. ಅಲ್ಲಿ ಮಹಿಳೆ ಅನ್ನೋದಕ್ಕಂಥ ಒಂದು ಇದು ಇದೆಯಲ್ಲ ಅದು ಕೆಲಸ ಮಾಡುತ್ತೆ. ಅಲ್ಲಿ ಇನ್ನೊಂದಿಬ್ರು ಮಹಿಳೆಯರಿದ್ದಾರೆ, ಅವರು ಮಮತಾದಷ್ಟೇ ಸಮರ್ಥವಾಗಿರ್ತಕ್ಕಂಥವ್ರು ಇದ್ದಾರೆ. ಮಹುವಾ ಬಾಯಿಗೆ ಅಮಿತ್ ಶಾ ಸಿಕ್ಕಾಕೊಂಡು ಯಾರು ಸಂಸತ್ತೆ ಗಡಗಡ ನಡೆಸ್ಬಿಡ್ತಾರೆ ಅವರು. ಆಯ್ತಾ, ಸೊ ಅವರೊಬ್ರು, ಇನ್ನೊಬ್ರು ಘೋಷ್ ಅಂತಿದ್ದಾರೆ, ಯೋನಿ ಘೋಷ್. ಸೊ ಅವರಿಬ್ರು ಏನಂದ್ರೆ ಮಮತಾರಷ್ಟೇ ಸಮರ್ಥವಾಗಿದ್ದಾರೆ. ಅವರು ಎಲ್ಲ ಮನೆ ಹೋಗ್ತಾ ಇದ್ದಾರೆ, ಓಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಅದರ ಅರ್ಥ ಏನಂತಂದ್ರೆ SIR ಅನ್ನೋದನ್ನೇ ಒಂದು ಅನುಮಾನ. ಇಲ್ಲ ಅಂತಿದ್ರೆ ಗ್ಯಾರಂಟಿಯಾಗಿ ಇವಾಗಲೇ ಹೇಳ್ಬೋದಾಗಿತ್ತು, ಮಮತಾ ದೀದಿ ಎಂದೂ ಸೋಲಕ್ಕೆ ಸಾಧ್ಯ ಇಲ್ಲ ಅಂತ ಬಿಟ್ಟು. ಆದ್ರೆ SIR ಈ ಸರ್ತಿ ಅನುಮಾನ ಇದೆ. ಯಾಕಂದ್ರೆ ಆಯ್ತಮ್ಮ,
89 ಲಕ್ಷ ಜನ ತೆಗೆದಾಕಿದಿರಲ್ಲ, ಚಿಂತೆ ಇಲ್ಲ. 34 ಲಕ್ಷ ಜನ ದಾಖಲೆ ಸಮೇತ ಬಂದವ್ರನ್ನಾದರೂ ಅಲೋ ಮಾಡಬೇಕಾಗಿತ್ತು, ಸುಪ್ರೀಂ ಕೋರ್ಟ್ ಅಲೋ ಮಾಡಬೇಕಾಗಿತ್ತು, ಮಾಡಿಲ್ಲ, ಅದು ಚಿಂತೆ ಇಲ್ಲ. ಸೊ ಆದ್ದರಿಂದ ಇವಾಗ ಲಾಸ್ಟ್ ಟೈಮ್ ಲೋಕಸಭೆ ಎಲೆಕ್ಷನ್ ಆಯಿತು, ಏನಾಯ್ತು ಇವಾಗ TMC ಎಷ್ಟು ಬಂತು? 29 ಆಯ್ತಾ, 29. BJP ಬಂದಿರೋದು ಬರೀ 12. ಸೊ ಅವಾಗೂ ಸಹಿತ ಮುಂತಾದವರು ಏನು ಇನ್ನು 2 ವರ್ಷ ಆಗಿಲ್ಲ, ಅಷ್ಟು ಅವ್ರಿಗೆ ಪ್ರಭಾವವಂತರು ಇದ್ದೇ ಇತ್ತು. ಆದ್ದರಿಂದ ಈ ಸರ್ತಿಯೂ ಸಹಿತ ಒಟ್ಟು ಇರತಕ್ಕಂಥದ್ದು 294 ಸೀಟ್ಗಳು, ಅದು ಬೇಕಾಗಿರೋದು ಬಹುಮತಕ್ಕೆ 148 ಸೀಟ್ಗಳು. ಸೊ ಆದ್ದರಿಂದ ಇವುಗಳನ್ನು ಇವರು ತೆಗೆದುಕೊಳ್ಬೇಕು ಅನ್ನೋದು ಅಲ್ಲಿರ್ತಕ್ಕಂಥ ಬಂಗಾಲ್ನವರ ಆಸೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೂ ಸಹಿತ 50-50 ಗ್ಯಾರಂಟಿಗೆ ಹೆಂಗೆ ತಮಿಳುನಾಡಿನಲ್ಲಿ DMK ಬಂದೇ ಬರುತ್ತೆ ಅಂತ ನಾವು ಈಗ ಹೇಳಕ್ಕೆ ಸಾಧ್ಯ ಇದೆಯೋ, ನಿಮ್ಮ ಎಲ್ಲ ಸಮೀಕ್ಷೆಗಳು ಹೇಳ್ತಾವೋ, ಆ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದಮಿತ್ಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ 50-50 ಚಾನ್ಸಸ್ ಇದೆ. ಬಟ್ NDA ಕೊಟ್ಟಿರುವಂತಹ ಕಾರಣಗಳು ಸರ್, ಅಲ್ಲಿ ಅಕ್ರಮ ವಲಸಿಗರಿರ್ಬೋದು, ಅದನ್ನೆಲ್ಲ ನಾವು ರಿಮೂವ್ ಮಾಡ್ತೀವಿ, ನಾವೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಓಕೆ, ಅದು ನಾನು ಹೇಳ್ತಾ ಇರೋದು ಅಕ್ರಮ ವಲಸಿಗರಿದ್ದಾರೆ, ಬಂಗಾಳದಿಂದ ಎಷ್ಟೋ ಜನ ಬಂದಲ್ಲಿ ಇದ್ದಾರೆ, ಹೌದು, ನುಸುಳುಕೋರರು ಅಂತ ಹೇಳ್ತಾ ಇದ್ದಾರೆ, ಸಂತೋಷ. ಆದ್ರೆ ಈ ನುಸುಳುಕೋರನ್ನ ತಡೆಯುವ ಕೆಲಸ ಬಂಗಾಳದ್ದಲ್ಲ, ಪಶ್ಚಿಮ ಬಂಗಾಳದ್ದಲ್ಲ, ದೀದಿದಲ್ಲ, ಅದು ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅಂತಿದೆ ಅಲ್ವಾ, ಅಮಿತ್ ಶಾ ಅವರು ಇದಾರಲ್ಲ ಸಚಿವ, ಅವರು ಅದನ್ನ ಎಲ್ಲ ಬೇಲಿ ಹಾಕಿ ತಡೆದು ಯಾರು ಬರದಂಗೆ ಮಾಡಬೇಕಾಗಿರೋ ಕೆಲಸ. ಆಕಸ್ಮಿಕವಾಗಿ ಅಲ್ಲಿ ನುಸುಳುಕೋರರು ಬಂದಿದ್ರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯವೇ ಹೊರತು ರಾಜ್ಯ ಸರ್ಕಾರದಲ್ವಲ್ಲ ಮೇಡಮ್. ಸೊ ಆದ್ದರಿಂದ ನೀವು ಬಾರ್ಡರ್ ಅಲ್ಲಿ ಅಲ್ಲೇ ನಿಮ್ದೇ ಆದಂತಹ ಫೋರ್ಸ್ ಇದೆ, BFS ಇದೆ, ಎಲ್ಲ ಫೋರ್ಸ್ಗಳು ಇಟ್ಕೊಂಡಿದ್ದೀರಲ್ವಾ, ಯಾಕೆ ನೀವು ಅವ್ರನ್ನ ಬಿಟ್ಟಿದ್ದೀರಿ ಒಳಗಡೆಗೆ? ಬಿಟ್ಟದ್ದು ನಿಮ್ದೇ. ಆಕಸ್ಮಿಕವಾಗಿ ಅವ್ರು ಬಂದಿದ್ರೆ, ಇವರು ನಾಗೇಂದ್ರ ಸರ್ ಹೇಳಿದಂಗೆ ಅವರು ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ, ಇನ್ನೊಂದು ಕಾರ್ಡ್ ಮಾಡಿಸಿದ್ದಾರೆ, ಸರಿ ಸಂತೋಷ. ಆದ್ರೆ ಒಳಗಡೆ ಬರ್ಲಿಕ್ಕೆ ಬಿಟ್ಟಿರ್ತಕ್ಕಂಥವ್ರು ಯಾರು? ರೈಟ್, ಅಲ್ಲಿಗೆ ಬರ್ತೀನಿ ಸರ್. ಶಶಿಧರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಬದ್ಧವಾದ ಹೋರಾಟ ಇದು ಈ ಚುನಾವಣೆ ಅಂತೇನಾದರೂ ನಾವು ತಗೋಬೋದಾ ಅನ್ನೋದು ಪ್ರಶ್ನೆ. ನಿಮ್ಮ ಜೊತೆ ನಾನು ಹಾಗೆ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕಿಂಗ್ ಇದೆ, ತೊಗೊಂಬಿಟ್ಟು ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ನೋಡಿ, ಜಿ ನ್ಯೂಸ್ ಚುನಾವಣೋತ್ತರ ಸಮೀಕ್ಷೆ ಮತ್ತೊಂದು ಭಾಗ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ BJPಗೆ ಅಧಿಕಾರ ಅಂತ. ರೈಟ್, ಈ ಸತಿ 50-50 ಅಂತ ಈಗಷ್ಟೇ ಶಶಿಕಾಂತ್ ಹೆಡಳಿ ಅವರು ಹೇಳ್ತಾ ಇದ್ರು. BJP ಬಹುತೇಕ 144ರಿಂದ 160 ಸ್ಥಾನಗಳು, TMC 129. ಇವತ್ತು ಈ ಸತಿ ವಿಶೇಷವಾಗಿ ಈಗಾಗಲೇ ಶಶಿಕಾಂತ್ ಹೆಡಳಿ ಅವರು ಉಲ್ಲೇಖ ಮಾಡ್ತಾ ಇದ್ರು, SIR ಎಫೆಕ್ಟ್ ತುಂಬ ಇದೆ. 89 ಲಕ್ಷ ವೋಟರ್ಸ್ ವೋಟ್ ಹಾಕೋದನ್ನು ಕಳ್ಕೊಂಡಿದ್ದಾರೆ. 294 ಸೀಟ್ಗಳಿರುವಂತಹ ಇಲ್ಲಿ 148 ಮ್ಯಾಜಿಕ್ ನಂಬರ್. ಜಿ ನ್ಯೂಸ್ನ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಅಭೂತಪೂರ್ವವಾದಂಥ ಯಶಸ್ಸನ್ನು ಬಹುತೇಕ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಒಂದು ರೀತಿ ಕುತೂಹಲದ ಚರ್ಚೆ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ದೀದಿಯ ವರ್ಚಸ್ಸು, ದೀದಿಯ ಪ್ರಯತ್ನ ಇಲ್ಲಿ ಕೈ ಹಿಡಿಯೋದಿಲ್ವಾ? ಬಹಳ ಕುತೂಹಲ ಇದೆ. BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅನ್ನುವಂತಹ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. 144ರಿಂದ 160 ಅಂದರೆ 148 ಮ್ಯಾಜಿಕ್ ನಂಬರ್ ಆದರೂ ಅದು ಈಸಿಯಾಗಿ ಬಂದ್ಬಿಡುತ್ತೆ ಅಂತ. ಇನ್ನೊಂದು ಹಾರ್ಡ್ಲಿ 4-5 ತುಂಬ ಈಸಿ. ಅಂದರೆ ಇತರ ಪಕ್ಷಗಳು 1-5 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿದ್ರೆ ತುಂಬ ಸುಲಭ ಅಂತ. ಹಾಗಾಗಿ ಶಶಿಧರ್ ಅವ್ರ ಹತ್ರನೇ ಮಾತಾಡಬೇಕಾಗತ್ತೆ. ನಾನು ಆಗಲೇ ಕೇಳ್ತಾ ಇದ್ದೆ, ಪ್ರಜಾಪ್ರಭುತ್ವ ಸಂವಿಧಾನಬದ್ಧವಾದಂಥ ಚುನಾವಣಾ ಹೋರಾಟ ಅಂತ ಇದನ್ನು ಕರಿಬೋದಾ, ಕರೆಯೋಕ್ಕಾಗೋದಿಲ್ವಾ ಅಂಥೇಳಿ. ಈಗಷ್ಟೇ ಜಿ ನ್ಯೂಸ್ನ ಚುನಾವಣೋತ್ತರ ಸಮೀಕ್ಷೆಯನ್ನು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಶಶಿಧರ್ ಅವರೇ, ಏನು ಹೇಳ್ತೀರಿ ಅಂತ ಹೇಳಿ. ಯಾಕಂದರೆ ಗೆದ್ದಾಗ BJPಯನ್ನು ಹೊರತುಪಡಿಸಿ ಶಶಿಧರ್ ಅವರ ಗೆದ್ದಾಗ ಅದು ನೀವು ಯಾವುದ್ರ ಮೇಲೂ ಆರೋಪ ಮಾಡೋದಿಲ್ಲ. ಆದರೆ BJP ಗೆದ್ದಾಗ EVM ತಗೋತೀರಿ, SIR ತಗೋತೀರಿ, ಹೆಂಗಿದ್ದನ್ನು ಅರ್ಥೈಸ್ಕೋಬೇಕು? ನಾನಂತೂ ವೈಯಕ್ತಿಕವಾಗಿ ಯಾವತ್ತೂ ಸಹ EVM ಆಗ್ಲಿ ಇನ್ನೊಂದು ಮತ್ತೊಂದು ಅಂತ ಹೇಳಿಲ್ಲ. ಅದು ಜನರೇ ಉತ್ತರ ಕೊಟ್ಟಿರ್ತಾರೆ. ಜನರೇ ಉತ್ತರ ಕೊಡುವಾಗ ಅದು ಒಂದು ದೊಡ್ಡ ಮಟ್ಟದ ಉತ್ತರ ಅಥವಾ ಸಣ್ಣ ಮಟ್ಟದ ಉತ್ತರವನ್ನು ಕೊಟ್ಟಿರ್ತಾರೆ ಅಂತಾನೆ ಬಯಸ್ಬೋದು. ಆದ್ರೆ ಇಲ್ಲಿ ಹೇಳ್ಬೇಕಾಗಿರೋದ್ರಿಂದ ನಾನು ಹೇಳ್ತಾ ಇರೋದು, ಆಮಿಷಗಳನ್ನು ಕೊಡ್ತಾ ಇದ್ದೀರಿ, ಆಮಿಷಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಜನರು ಇವತ್ತು ಬಡತನ ರೇಖೆಯಿಂದ ಸಾಕಷ್ಟು ಜನರು ಇನ್ನು ಕೆಳಗಡೆನೆ ಉಳಿದಿದ್ದಾರೆ. ಅವರಿಗೆ ನೀವು ಹೆಚ್ಚಿನ ಆಮಿಷಗಳನ್ನು ಒಡ್ಡಿ ಮತಗಳನ್ನು ಕೊಂಡ್ಕೊಳ್ತಾ ಇದ್ದೀರಾ, ಅದು ನಮ್ಮ ಕಳಕಳಿ. ಮತಗಳನ್ನ ನೀವು ಹಾಗೆ ಬಿಡಿ, ಅವರು ಯಾರಿಗೆ ಓಟ್ ಹಾಕ್ಬೇಕೋ ಅವ್ರು ಓಟ್ ಹಾಕ್ತಾರೆ, ಯಾರು ಸಮರ್ಥರು ಅವ್ರಿಗೆ ಓಟ್ ಹಾಕ್ತಾರೆ. ಈ ದೇಶದ ಭವಿಷ್ಯವನ್ನು ಕಾಪಾಡೋರು ಯಾರು ಅವ್ರು ಓಟ್ ಹಾಕ್ತಾರೆ. ಮತಗಳನ್ನ ಏನ್ ಮಾಡ್ತಿದೆ ಶಶಿಧರ್ ಅವರೇ?
ಚುನಾವಣಾ ಆಯೋಗ ನಾವು ಮತಗಳನ್ನು ಕಳ್ತನ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ಯಾರು ಮತಗಳು ಪಕ್ಷಗಳು ಏನಾಗ್ತಿದೆ? ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಅಂತ ಪಕ್ಷ ಒಂದು ದೊಡ್ಡ ಪಕ್ಷ ಈ ಚುನಾವಣಾ ಆಯೋಗ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಚುನಾವಣಾ ಆಯೋಗದ ಏಜೆಂಟ್ ಆಫ್ ಬಿಜೆಪಿ, ಅದು ಚುನಾವಣಾ ಆಯೋಗವಾಗಿ ಉಳಿದಿಲ್ಲ. ಅದು ಜ್ಞಾನೇಶ್ ಅಂತ ಅವರು ರೀತಿಯಾಗಿ ಕೂತ್ಕೊಂಡು, ಹೌದು, ಕಂಪ್ಲೀಟ್ ಏಜೆಂಟ್. ನಾವು ಅದನ್ನ ತಳ್ಳಿ ಹಾಕೋಗಿಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಅವರು ಅಧಿಕಾರದಿಂದ ಇಳಿದ ಕೆಲವೇ ದಿನಗಳಲ್ಲಿ ಅದರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಈಗಾಗಲೇ ಸಾಕಷ್ಟು ಜನ ಅಧಿಕಾರದಿಂದ ಹೊರಗಡೆ ಬಂದ ನಂತರ ಬಿಜೆಪಿ ಏನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮುರಳಿ ಮನೋಹರ್ ಜೋಶಿ ಅವರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಜಸ್ವಂತ್ ಸಿಂಗ್ ಮಾಜಿ ಕೇಂದ್ರ ಮಂತ್ರಿಗಳು ಅವರು ಸಹ ಪ್ರಜಾಪ್ರಭುತ್ವ ಸರಿಯಾದ ನಿಟ್ಟಿನಲ್ಲಿ ನಡ್ಕೊಳ್ತಾ ಇಲ್ಲ, ಬಿಜೆಪಿ ಪಕ್ಷ ಒಂದು ಸನ್ನಡತೆ ನಡೀತಾ ಇಲ್ಲ ಅಂತ ಹೇಳ್ತಾ ಇದೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಬಿಜೆಪಿ ಒಂದು ಪಕ್ಷವಾಗಿ ಉಳಿದಿಲ್ಲ, ಇದೊಂದು ವ್ಯಾಪಾರೀಕರಣ ಆಗ್ತಾ ಇದೆ. ಈ ವ್ಯಾಪಾರದಿಂದ ಕೊಂಡ್ಕೊಳ್ಳುವ ತಗೊಳ್ಳುವಂತ ವ್ಯಾಪಾರ ಮಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷ ಅಂತ ಅವರ ಪಕ್ಷದ ನಾಯಕರನ್ನ ಹೇಳಿರ್ತಕ್ಕಂಥದ್ದೇ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಮತ್ತೆ ಹಾಗೆ ಸಹ ನಡೀತಾ ಇದೆ. ಈಗ ಜಿದ್ದಾಜಿದ್ದಿನಿಂದ ಒಬ್ಬ ಮಹಿಳೆಯರಿಗೆ 33% ಒಂದು ಪ್ರಾಶಸ್ತ್ಯ ಕೊಡ್ತೀವಿ, 33% ನಾವು ತಗೊಂಡ್ ಬರ್ತೀವಿ ಅಂತ ಅಮೆಂಡ್ಮೆಂಟ್ MLA MP ಗಳಿಗೆ ಹೊರಟಿದೆ. ಆದ್ರೆ ಮಹಿಳಾ ಮುಖ್ಯಮಂತ್ರಿನೇ ಇಳಿಸ್ತೀವಿ ಅಂತ ಜಿದ್ದಿ ಬಿದ್ದಿದ್ದೀರಲ್ಲ, ನೀವು ಕೇಂದ್ರ ಸರ್ಕಾರದಿಂದ ಏನಾಗುತ್ತೆ? ಈ ಪಶ್ಚಿಮ ಬಂಗಾಳ ನೀವು ಸೋತ್ರು ನಿಮ್ಗೇನು ಸಮಸ್ಯೆ ಇಲ್ಲ, ಗೆದ್ರು ಸಮಸ್ಯೆ ಇಲ್ಲ. ನೀವು ರಾಜಕೀಯ ಒಂದು ಇಚ್ಛಾಶಕ್ತಿ ಬರುತ್ತೆ. ನಿಮ್ಮ ಒಂದು ಶಕ್ತಿಯನ್ನು ನೀವು ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಹೊರಟಿದ್ದೀರಾ ಅಷ್ಟೇ ಹೊರತು ಪಶ್ಚಿಮ ಬಂಗಾಳ ನಿಮ್ಗೆ ಥ್ರೆಟ್ ಇಲ್ಲ. ಮಮತಾ ಬ್ಯಾನರ್ಜಿ, ನೀವು ಎಷ್ಟು ಚೆನ್ನಾಗಿದ್ರಿ. ಮಮತಾ ಬ್ಯಾನರ್ಜಿ ಅವರು ನಿಮ್ಗೆ ಬಟ್ಟೆಗಳನ್ನು ಕಳಿಸ್ತಾ ಇದ್ರು, ನೀವು ಅವ್ರಿಗೆ ಸ್ವೀಟ್ ಅನ್ನು ಕಳಿಸ್ತಾ ಇದ್ರಿ. ನರೇಂದ್ರ ಮೋದಿ ಅವರು ಅಷ್ಟು ಚೆನ್ನಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿದ್ರಿ. ಆದ್ರೆ ಈಗ ಏಕಾಏಕಿ ಮಮತಾ ಬ್ಯಾನರ್ಜಿನವ್ರನ್ನ ಕೆಳಗಡೆ ಇಳಿಸ್ಲೇಬೇಕು. ಮತ್ತು ಪಶ್ಚಿಮ ಬಂಗಾಳದ ಅಸ್ಮಿತೆಯನ್ನ ಗುಜರಾತಿಗಳು ತಗೊಳ್ಬೇಕು. ಈ ಗುಜರಾತಿ ಮತ್ತೆ ವ್ಯಾಪಾರೀಕರಣ ಏನಿದ್ದಾರೆ, ಅದಾನಿ ಮತ್ತೆ ಅಂಬಾನಿಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಬಿಟ್ಟು ವ್ಯಾಪಾರ ನಡೆಸಿ ಸಾವಿರಾರು ಕೋಟಿಗಳನ್ನು ಲೂಟಿ ಹೊಡಿಬೇಕು ಅಂತ ಬಿಜೆಪಿ ಹೊರಟಿದೆ ಹೊರತು ಇದು ಪ್ರಜಾಪ್ರಭುತ್ವ ತಂತ್ರ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನ ಗಟ್ಟಿಗೊಳಿಸುವ ನೆಲೆಯಲ್ಲಿ ಬಿಜೆಪಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಇಲ್ಲ. ಮತ್ತು ಸಾಮ್ರಾಟ ಅಶೋಕ ಅಂತ ನಾವು ಹಿಸ್ಟ್ರಿಯಲ್ಲಿ ಏನ್ ಕೇಳಿದ್ವಿ ಇತಿಹಾಸ, ಆ ಸಾಮ್ರಾಟ ಅಶೋಕನೇ ಆಗುವ ನಿಟ್ಟಿನಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. ಇದಕ್ಕೊಂದು ಫುಲ್ ಸ್ಟಾಪ್ ಅಂತೂ ಇದ್ದೇ ಇದೆ. ಎಲ್ಲವೂ ಒಂದು ಜನ್ಮ ಇರುತ್ತೆ, ಅದು ಎತ್ತರಕ್ಕೆ ಬೆಳೆಯುತ್ತೆ, ನಂತರ ಅದಕ್ಕೊಂದು ಸಾವಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಇದು ಬಿಜೆಪಿ ಪಕ್ಷದ ಪತನವೂ ಸಹ ಒಂದು ದಿನ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಆಗ ಮುಂದೊಂದು ದಿನ ಏಳಲಾರದಷ್ಟು ಅದು ಪಾತಾಳಕ್ಕೆ ಕೆಳಗಿಳಿರುತ್ತೆ. ಅದುವರೆಗೂ ನಾವು ಕಾಯ್ಬೇಕು ಮತ್ತು ಜಾಗೃತಿಯನ್ನು ಸಹ ನಾವು ಮೂಡಿಸ್ತಾ ಇರಬೇಕು. ಜನಗಳಿಗೆ ಇನ್ನೂ ಸಹ ಜಾಗೃತರಾಗ್ತಾ ಇಲ್ಲ. ಇವರು ಜಾತಿಯ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ, ಮತೀಯ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ. ಮತ್ತೆ ಪಶ್ಚಿಮ ಬಂಗಾಳದಿಂದ ನುಸುಳುಕೋರರು ಬರ್ತಾರೆ, ನಾವು ನುಸುಳುಕೋರರನ್ನ ತಡೀತೀವಿ, ಮಮತಾ ಬ್ಯಾನರ್ಜಿ ತಡೀತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವು ಕೇಂದ್ರ ಸರ್ಕಾರನೇ ನಿಮ್ಮಲ್ಲಿ ಇಟ್ಕೊಂಡು ಹಲವಾರು ಕಡೆ ಸಾವಿರಾರು ಕಿಲೋಮೀಟರ್ಗಳಷ್ಟು ಗಡಿಯ ಒಂದು ವಿಸ್ತೀರ್ಣವನ್ನು ನೀವು ಸರಿಯಾಗಿ ದೃಢಪಡಿಸಿಲ್ಲ ಮತ್ತು ಗಡಿಗಳಿಗೆ ನೀವು ಸರಿಯಾದ ತಂತಿಗಳನ್ನು ಬೇಲಿಯನ್ನು ಸಹ ಹಾಕಿಲ್ಲ. ಅಲ್ಲಿ ನಿಯೋಜನೆ ಮಾಡಬೇಕಾಗಿರ್ತಕ್ಕ ನಮ್ಮ BSF ಮತ್ತೆ ಇನ್ನೊಂದು ನಿಯೋಜನೆ ಮಾಡ್ಬೇಕಾಯ್ತು, ಅದನ್ನೂ ಸಹ ನೀವು ನಿಯೋಜನೆ ಮಾಡದೆ ನಮ್ಮ ದೇಶಕ್ಕೆ ಮೋಸ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನುಸುಳುಕೋರರ ಹೆಸರಲ್ಲಿ ಮತ ಪಡೆಯಕ್ಕೆ ಹೋಗ್ತಾ ಇದೆಯಲ್ಲ, ಅದು ನಿಮ್ಮ ದೊಡ್ಡ ಒಂದು ಹಿನ್ನಡೆ ಮತ್ತು ಬಿಜೆಪಿಯ ಒಂದು ದೊಡ್ಡ ದ್ವಂದ್ವ ನೀತಿ. ಪಶ್ಚಿಮ ಬಂಗಾಳದಲ್ಲಿ ಯಾರು ಹಂಗಾದ್ರೆ ಈ ಸತಿ ಅಧಿಕಾರ? ಈ ಸರಿ ಖಂಡಿತವಾಗಿ ಪಶ್ಚಿಮ ಬಂಗಾಳ ನೀವು ಯಾವುದೇ ಒಂದು ಇದು ತಗೊಳ್ಳಿ, ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಇದು ಕೇವಲ ಬಿಜೆಪಿಯ ಒಂದು ತಂತ್ರಗಾರಿಕೆ. ಈ ಪೋಲ್ ಡೈರಿ ಏನಿದೆ ಇದೆಲ್ಲ ಎಕ್ಸಿಟ್ ಪೋಲ್ಗಳು, ಇದೊಂದು ತಂತ್ರಗಾರಿಕೆಯನ್ನು ಸಹ ಅವ್ರು ಮಾಡಿದ್ದಾರೆ. ತಂತ್ರಗಾರಿಕೆನಲ್ಲಿ ಅವರು ಯಶಸ್ವಿಗೊಳಿಸೋದಿಲ್ಲ. ನಮ್ಮ ಮಮತಾ ದೀದಿ ಏನಿದ್ದಾರೆ ಅವ್ರಿಗೆ ಸಹ ವಿಜಯಮಾಲೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಏನಂದ್ರೆ ಒಬ್ಬ ಎಂಪಿ ಅವರು ಉಲ್ಲೇಖ ಮಾಡಿದ್ರು, ಒಂದೇ ಒಂದು ಎಂಪಿ ಉಲ್ಲೇಖ ಮಾಡಿದ್ರು, ಒಂದು ಗುಂಡ ಒನ್ಸ್ ಎ ಗುಂಡ ಆಲ್ವೇಸ್ ಗುಂಡ ಅಂತ ಅಮಿತ್ ಶಾ ಅವರ ವಿರುದ್ಧ. ಯಾಕೆಂದ್ರೆ ಅವ್ರು ಅಷ್ಟು ದೊಡ್ಡ ನಿಟ್ಟಿನಲ್ಲಿ ದೀದಿ ತುಮ್ಕೋ ನೈ ಚೋಡುಂಗ ಅಂತ ಹೇಳ್ತಾರಲ್ಲ, ಒಬ್ಬ ಗೃಹ ಮಂತ್ರಿ ಆಡುವ ಮಾತಲ್ಲ. ಇವರು ಒಬ್ಬ ಸಾಮಾನ್ಯ ಗೂಂಡನ ರೀತಿಯಲ್ಲಿ ಮಾತನಾಡುವುದನ್ನ ಇನ್ನಾದ್ರೂ ನಿಲ್ಲಿಸಬೇಕು. ಜನ ಜಾಗೃತರಾಗಿದ್ರೆ ಈ ದೇಶದ ಜನ ನಿಮ್ಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ರೈಟ್. AAP ವಕ್ತಾರರ ಪ್ರಕಾರ ಈ ಸತಿ
ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿನೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅಂತ. ಬಟ್ ಸಮೀಕ್ಷೆಯ ಒಂದಷ್ಟು ಮಾಹಿತಿಯನ್ನು ನೀವು ಗಮನಿಸಿದ್ದೀರಿ, BJP ಅನ್ನುವಂಥ ಮಾಹಿತಿ ಇದೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಅಂತಿಮವಾಗಿ ಫಲಿತಾಂಶ ದಿವಸನೇ ಗೊತ್ತಾಗೋದು. ಬಟ್ ಎಕ್ಸಿಟ್ ಪೋಲ್ ಈಸ್ ಬಹುತೇಕ ನೀವು ಗಮನಿಸ್ತಾ ಇದ್ದೀರಿ ಅದು BJPಗೆ ಹತ್ತಿರವಾಗಿದೆ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ. ಇನ್ನು ಅಸ್ಸಾಂ, ಕೇರಳ, ಪುದುಚೇರಿ ಬಗ್ಗೆ ನಾವು ಮಾತಾಡಬೇಕು. 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟದ್ದು ಏನು ಹೇಳ್ತೀರಿ ಸರ್? 3 ರಾಜ್ಯ. ಅದೇ ಕೇರಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಕೇರಳ ಯಾವತ್ತೂ ಸಹಿತ BJP ಪರವಾದಂಥ ಒಲವನ್ನು ಇವತ್ತರೆಗೂ ತೋರಿಸಿಲ್ಲ. ಈಗಾಗಲೇ ಅದನ್ನು ಹೇಳಿದ್ದೀನಿ ನಾನು ನಿಮಗೆ. ಅಂತ ಚಿಕ್ಕ ರಾಜ್ಯ ಅದು. ಅಲ್ಲಿರ್ತಕ್ಕಂಥ 140 ಸೀಟ್ಗಳು, 140ರಲ್ಲಿ 71ಕ್ಕೆ ಬಹುಮತ ಸಿಕ್ಕರೆ ಸಾಕಾಗುತ್ತೆ. ಅಲ್ಲಿರ್ತಕ್ಕಂಥ ಒಟ್ಟು ಮತದಾರರ ಸಂಖ್ಯೆ 2.71 ಕೋಟಿ. ಸೊ SIR ಅವರು ಇಲ್ಲೂ ಸಹಿತ 9 ಲಕ್ಷ ಓಟನ್ನು ಇದು ಮಾಡಿದ್ದಾರೆ. ಇಲ್ಲಿಯೂ ಸಹಿತ ಯಾಕಂದರೆ ಅತ್ಯಂತ ಸಾಕ್ಷರ ಇರತಕ್ಕಂಥ ಒಂದು ರಾಜ್ಯ ಅದು. ಅಲ್ಲಿಯೂ ಸಹಿತ ತೆಗೆದು ಹಾಕಿದ್ದಾರೆ. SIR ಎಫೆಕ್ಟ್ ಆಗೋಗ್ಬಿಟ್ಟಿದೆ. ಸೊ ಆದ್ದರಿಂದ ಈ ಸಾರ್ತಿ ಯಾಕೆ ವಿಜಯನ್ ಅವರು ಹಿನ್ನಡೆ ಆಗುತ್ತೆ ಅಂತಂದ್ರೆ, ಒಂದು ಸ್ವಲ್ಪ ಲಾಸ್ಟ್ ಟೈಮ್ದು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ನೋಡ್ಕೊಳ್ಳಿ ನೀವು. ಅಲ್ಲಿ UDF ಅನ್ನೋದು ಕಾಂಗ್ರೆಸ್ ನೇತೃತ್ವದ UDF 18 ಸೀಟ್ ಬಂದಿತ್ತು. LDF ಒಂದೇ ಸೀಟು. ಅಂದ್ರೆ ಸಂಪೂರ್ಣವಾಗಿ ವೋಟರ್ಸ್ ಶಿಫ್ಟ್ ಆಗಿದ್ರು UDFಗೆ. ಆಮೇಲೆ ಒಂದು ಸ್ವಲ್ಪ ಆಡಳಿತ ವಿರೋಧಿ ಆಗಿರ್ತಕ್ಕಂಥ ಒಂದು ಮನೋಭಾವವು ಅಲ್ಲಿ ಕೆಲಸ ಮಾಡ್ತಾ ಇದೆ ಈ ಸರ್ತಿ. ಸೊ ಆದ್ದರಿಂದ ಆಮೇಲೆ ಎಲ್ಲರೂ ಸಹಿತ ಬೇಕಾದಷ್ಟು ಭರವಸೆಗಳನ್ನ ಈ ಸರ್ತಿನೂ ಕೊಟ್ಟಿದ್ದಾರೆ. ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇವನ್ LDFನವರು ಸಹಿತ ಪ್ರತಿ ವರ್ಷಕ್ಕೆ ಮಹಿಳೆಯರಿಗೆ 3,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ನಾವು ಕೊಡ್ತೀವಿ 3,000 ರೂಪಾಯಿ. 5 ಲಕ್ಷ ಬಡ ಕುಟುಂಬಗಳಿಗೆ ಬಡತನವನ್ನು ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 5 ವರ್ಷದಲ್ಲಿ 20 ಲಕ್ಷ. ಇದೆಲ್ಲ ಚಿಕ್ಕ ರಾಜ್ಯ ಅದು. ಅಂಥದ್ರಲ್ಲಿ ಹೆಚ್ಚು ಇಂಡಸ್ಟ್ರಿಗಳು ಇಲ್ಲ ಅಲ್ಲಿ. ಅಂಥದ್ರಲ್ಲೂ ಸಹಿತ 20 ಲಕ್ಷ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಮತ್ತೆ ಇಲ್ಲಿವರೆಗೂ ಮಾಡ್ಬೋದಾಗಿತ್ತಲ್ವಾ? ಇಷ್ಟು ವರ್ಷ 2 ಟರ್ಮ್ ಇದ್ರಲ್ಲ. ಇಡೀ 1977ರಿಂದ ಇಲ್ಲಿವರೆಗೂ ಯಾವ ಪಕ್ಷವೂ ಸಹಿತ 2ನೇ ಸರ್ತಿ ಆರಿಸಿ ಬಂದಿರಲಿಲ್ಲ ಅಲ್ಲಿ. ಇದು ಒಂದೇ ಮೊದಲನೇ ಸರ್ತಿ ವಿಜಯನ್ ಅವರು 2ನೇ ಸರ್ತಿ ಆರಿಸಿ ಬಂದಿದ್ರು. ಆದ್ರಿಂದ ಈ ಸರ್ತಿ ಅಲ್ಲಿ ಮತ್ತೆ ಬರುವುದು ಅಲ್ಲಿ ಡೌಟು ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದ್ದರಿಂದ BJP ಸಹಿತ ಇದೇನು ಕಡಿಮೆ ಏನಿಲ್ಲ. ಅವರು 3,000 ರೂಪಾಯಿ ಪೆನ್ಷನ್ ಕೊಡ್ತೀವಿ, ಬಡ ಮಹಿಳೆಯರಿಗೆ 2,500 ರೂಪಾಯಿ ಕೊಟ್ಬಿಡ್ತೀವಿ, 2,500 ರೂಪಾಯಿ ಆರೋಗ್ಯ ಸುರಕ್ಷಾ ಕಾರ್ಡ್ ಕೊಡ್ತೀವಿ. ನಿಮಗೆ ಹೆಲ್ತ್ಗೋಸ್ಕರ ಒಂದು ಕಾರ್ಡ್ ಕೊಡ್ತೀವಿ, ನೀವು ಯೂಸ್ ಮಾಡ್ಕೋಬಹುದು. LPG ಸಿಲಿಂಡರ್ ಫ್ರೀ ಕೊಡ್ತೀವಿ, 20,000 ಲೀಟರ್ ಉಚಿತ ನೀರು ಕೊಡ್ತೀವಿ ಎಲ್ಲರಿಗೂ. ಸೊ ಇದನ್ನು ಸಹಿತ ಇವರು ಹೇಳಿದ್ದಾರೆ, ಪುಂಖಾನುಪುಂಖವಾಗಿ ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ. ಆದರೆ BJP ಏನು ಹೇಳಿದ್ರು ಅವ್ರು ನಂಬೋ ಪರಿಸ್ಥಿತಿಯಲ್ಲಿ ಅಲ್ಲಿ ಜನ ಇಲ್ಲ. ಸೊ ಆದ್ದರಿಂದ ಇನ್ಮೇಲೆ ಅಸ್ಸಾಮಿಗೆ ಬರ್ತೀನಿ ನಾನು ನಿಮಗೆ. ಇಲ್ಲಿ ಇರ್ತಕ್ಕಂಥದ್ದು ಸೊ ಅಸ್ಸಾಂ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು 126 ಸೀಟ್ಗಳು, ಬಹುಮತಕ್ಕೆ ಬೇಕಾದ 64 ಸೀಟ್ಗಳು. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಹಿಮಂತ್ ವಿಶ್ವ ಶರ್ಮಾ ಅನ್ನೋರು ಮೊದಲು ಕಾಂಗ್ರೆಸ್ನಲ್ಲೇ ಇದ್ರು. ಅವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯದಿಂದಾಗಿ ಅವರು BJPಗೆ ಬಂದರು. ಸೊ ಅವರು ಒಂದು ಇದರಲ್ಲಿ ಒಂದು ಒಳ್ಳೆ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಅವರು ಇಡೀ ರಾಜ್ಯದಲ್ಲಿ ಒಂದು ಹಿಡಿತವನ್ನು ಇಟ್ಕೊಂಡು ಅವ್ರಿಗೆ ಚುನಾವಣಾ ಗಿಮಿಕ್ಸ್ಗಳು ಎಲ್ಲ ಸರಿಯಾಗಿ ಗೊತ್ತಿದ್ದಾವೆ. ಕಾಂಗ್ರೆಸ್ ಪಾಲಿಟಿಕ್ಸ್ ತಂತ್ರಗಾರಿಕೆ ಗೊತ್ತಿದ್ದಾವೆ. ಸೊ ಆದ್ದರಿಂದ ಅಲ್ಲಿಯೂ ಸಹಿತ 2.43 ಲಕ್ಷ ಜನರ SIR ಕೆಲಸ ಮಾಡಿದೆ, ತೆಗೆದುಹಾಕಿದೆ ಅಲ್ಲಿಯೂ ಸಹಿತ ಈ ಸರ್ತಿ. ಸೊ ಆದ್ದರಿಂದ ಪ್ರಮುಖವಾಗಿರ್ತಕ್ಕಂಥ ಪಕ್ಷಗಳು NDA ಮೈತ್ರಿಕೂಟ, ಇನ್ನೊಂದು ASM ಮೈತ್ರಿಕೂಟ, ಇವು 2 ಇದಾವೆ. ಸೊ MDA ಮೈತ್ರಿಕೂಟದಲ್ಲಿ BJP ಇದೆ, AGP ಇದೆ, BPF ಅಂತಿದೆ. ಸೊ ಇವರೆಲ್ಲರೂ ಸೇರಿಸಿ ಒಂದು ಕೂಟ ಮಾಡ್ಕೊಂಡಿದ್ದಾರೆ. ಸೊ 2021ರಲ್ಲಿ BJP ಅಲೋನ್ 60 ಸೀಟ್ ಬಂದಿತ್ತು, 33% ವೋಟಿಂಗ್ ತಗೊಂಡಿದ್ರು ಅವರೇನೆ. ಆಮೇಲೆ ಕಾಂಗ್ರೆಸ್ನವರು 29.67 ವೋಟಿಂಗ್ ಶೇರ್ ತಗೊಂಡಿದ್ರು, 29 ಸೀಟ್ ಬಂದಿತ್ತು. ಸೊ ಆದ್ರಿಂದ ಹೆಚ್ಚು ಏನಿಲ್ಲ, ಒಂದು 4% ಮಾತ್ರ ವೋಟ್ ಶೇರಿಂಗ್ ಅಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಎರಡಕ್ಕೂ ಸಹಿತ. ಸೊ ಆದ್ರೆ ಆಕಸ್ಮಿಕವಾಗಿ ಅದೇನಾದ್ರೂ ಉಲ್ಟಾ ಹೊಡೆದ್ರೆ ಈ ಸರ್ತಿ ದೇರ್ ಇಸ್ ಎ ಚಾನ್ಸಸ್, ಹೇಳಕ್ಕಾಗಲ್ಲ, ಕಾಂಗ್ರೆಸ್ ಮಿತ್ರ ಕೂಟಕ್ಕೆ ಚಾನ್ಸಸ್ ಇದೆ. ಯಾಕೆ ಹೇಳಿದ್ರೆ ಆಳುವ ಪಕ್ಷದ ವಿರೋಧಿಯಾಗಿ ಹೇಳ್ತಾ ಇರೋದು, ಆಳುವ ಪಕ್ಷ ಇದೆ ಅಲ್ವಾ, ಅದರ ವಿರೋಧಿ ಮತಗಳು ವರ್ಕೌಟ್ ಆದ್ರೆ ಆಗಬಹುದು ಅನ್ನೋದು ಒಂದು. ಆಮೇಲೆ ವಿಶ್ವಾಸ್ ಶರ್ಮಾ ಸಹಿತ ಒಂದು ಸ್ವಲ್ಪ ಇತ್ತೀಚೆಗೆ ವಿಚಿತ್ರವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಆದ್ರಿಂದ ಜನರಿಗೆ ಅದರಿಂದ ಒಂದು ಸ್ವಲ್ಪ ಇರಿಟೇಟ್ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ. ಸೊ ಇವುಗಳೆಲ್ಲವನ್ನು ಗಮನಿಸಿದಾಗ ಆಮೇಲೆ BJPಯು ಸಹಿತ ಅಲ್ಲಿ
ಈ ಹೆಂಗೆ ಪಶ್ಚಿಮ ಬಂಗಾಳದಲ್ಲಿ ನುಗ್ಗಿ ಹೊಡಿತೀವಿ ಅನ್ನೋ ರೀತಿಯಲ್ಲಿ ಹೊರಡಿದ್ರು ಅಷ್ಟು ಆಸಾಮ್ಗೆ ಹೆಚ್ಚು ಮಹತ್ವ ಕೊಟ್ಟಿಲ್ಲ ಈ ಸರ್ತಿ. ಅವ್ರು ಕಾನ್ಫಿಡೆಂಟ್ ಅಲ್ಲಿ ಗೆದ್ದು ಬಿಡ್ತೀವಿ ಬಿಡ್ರಿ ಅಂತ ಹೇಳ್ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಅದೇ ಓವರ್ ಕಾನ್ಫಿಡೆನ್ಸ್ ಇದೆ. Okay. ಸೊ ಆದ್ರಿಂದ ಎಲ್ಲ ತಮ್ಮ ಎಲ್ಲಾ ಶಕ್ತಿ ಸಾಮರ್ಥ್ಯ ಹಣ ಜನ ಎಲ್ಲರನ್ನು ಹಾಕಿರೋದ್ರಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹಾಕ್ಬಿಟ್ಟಿದ್ದಾರೆ ಅವರು. ಅಲ್ಲಿ ಏನಾದ್ರು ಮಾಡಿ ನಾವು ಬರಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಇನ್ಮೇಲೆ ಉಳಿದಿರೋದು ಏನಂತಂದ್ರೆ ಪುದುಚೇರಿ ಒಂದು. ಹೌದು, ಪುದುಚೇರಿಯಲ್ಲಿ ಬರೀ 30 ಸೀಟ್, ಬಹಳ ಚಿಕ್ಕದಾಗಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಅದು. ಅಲ್ಲಿರ್ತಕ್ಕಂಥ ಬರೀ 30 ಸೀಟು, ಬಹುಮತಿಗೆ 16 ಬಂದ್ರೆ ಸಾಕಾಗುತ್ತೆ. ಸೊ ಆದ್ರಿಂದ ಲಾಸ್ಟ್ ಟೈಮ್ 21 ಚುನಾವಣೆಯಲ್ಲಿ ಎನ್ಆರ್ಸಿ ಅಂದ್ರೆ ಅಲ್ಲಿ ನರೇಂದ್ರ ರಂಗನಾಥ್ ಅವರು ಸ್ವಲ್ಪ ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ ಟೈಮು ಅವ್ರದ್ದೇನೆ 16 ಸೀಟು, ಇದು 10 ಸೀಟ್ ಅವ್ರದೇ ಬಂದ್ಬಿಟ್ಟಿತ್ತು. ಬಿಜೆಪಿ 6 ಬಂದ್ಬಿಟ್ಟಿತ್ತು, DMK 6, ಕಾಂಗ್ರೆಸ್ 2, ಇಂಡಿಪೆಂಡೆಂಟ್ 6. ಸೊ ಈ ರೀತಿಯಾಗಿ ಹಂಚ್ಕೊಂಡಿದ್ರು ಅವರು. ಮತ್ತು ಪುದುಚೇರಿನ ಹೆಚ್ಚು ಯಾರು ತುಂಬಾ ಮಹತ್ತರವಾಗಿರ್ತಕ್ಕಂಥ ಸ್ಟೇಟ್ ಅಂತ ಅನ್ಕೊಳ್ಳೋದಿಲ್ಲ. ಆದ್ದರಿಂದ ಈ ಸರ್ತಿ ಪುದುಚೇರಿಯಲ್ಲಿ ಸಹಿತ ಇರೋದೇ ಒಂದೇ ಒಂದು MP ಸೀಟು. ನೀವು ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ, ಅದು ಕಾಂಗ್ರೆಸ್ ತಗೊಂಡೆ. ಲಾಸ್ಟ್ ಟೈಮ್ ಲೋಕಸಭೆ ಚುನಾವಣೆಯಲ್ಲಿ ಇವ್ರದ್ದು ಇಷ್ಟೆಲ್ಲ ಪ್ರಭಾವ ಇತ್ತು ಅಂತಂದ್ರು ಸಹಿತ ಅವ್ರದೇನೆ ಸ್ಟೇಟ್ ಇದ್ಮೇಲೆ ಇದ್ರು ಯಾಕೆ MP ಸೀಟ್ ಬಂದ್ಬಿಡ್ತು. ಅದು ಎಷ್ಟು ಗೊತ್ತಾ ಮೇಡಮ್, 1.36 lakhs ಗೆಲುವಿನ ಅಂತರ. ಚಿಕ್ಕ ಪುಟ್ಟ ಅಲ್ಲ. ಅಂದ್ರೆ ಇಡೀ ಪುದುಚೇರಿಯಲ್ಲಿ ಜನ ಎಲ್ಲರೂ ಸಹಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥವ್ರು ಇದಾರಲ್ಲ, ಅವರು ಮೈಥಿಲಿಂಗಂ ಅಂತ ಅವ್ರ ಹೆಸರು. ಆ ಮೈಥಿಲಿಂಗಂನವ್ರಿಗೆ ಓಟ್ ಹಾಕ್ಬಿಟ್ಟಿದ್ರು ಪ್ರತಿಯೊಂದು ಸಹಿತ. ಆಕಸ್ಮಿಕವಾಗಿ ಅದೇ ಟ್ರೆಂಡ್ ಏನಾದ್ರು ಮುಂದುವರೆದು ಬಿಟ್ರೆ ಪುದುಚೇರಿನೂ ಗಾನ್. ಸೊ ಆ ರೀತಿ ಆಗೋ ಚಾನ್ಸಸ್ ಇದೆ. ಆದ್ದರಿಂದ ದಕ್ಷಿಣ ಭಾರತದಲ್ಲಿ ನೀವು ಇತಿಹಾಸವನ್ನು ನೀವು ತೆಗೆದುಕೊಂಡ್ರೆ ಈ ಸರ್ತಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಎಲ್ಲಿಯೂ ಅವಕಾಶ ಇಲ್ಲ. ಹಿಂದೂ ಇರಲಿಲ್ಲ, ಮುಂದೂ ಇರಲಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಇತ್ತು. ಈ ಸದ್ಯಕ್ಕೆ ಅದು ಇಲ್ಲ. ಅದು ಉಪಚುನಾವಣೆ ನೋಡಬೇಕು. ಉಪಚುನಾವಣೆಯಲ್ಲಿ 2 ಸೀಟ್ ಇದಾವೆ. ಅವುಗಳ ರಿಸಲ್ಟ್ ಏನಾಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಸಿದ್ದರಾಮಯ್ಯ ಅವ್ರ ಭವಿಷ್ಯ ಮತ್ತು ನಿಮ್ಮ ವಿಜೇಂದ್ರ ಅವ್ರ ಭವಿಷ್ಯ, ಇವು ಎರಡು ಅದ್ರ ಮೇಲೆ ನಿರ್ಧಾರ ಇದೆ. ನನ್ಗೊಂದು ಕುತೂಹಲ ಇದೆ. ಈಗ NDA ಒಂದು ಪಕ್ಷ, ನೀವು ಹೇಳ್ದಂಗೆ ನಿಮ್ಮ ವಿಶ್ಲೇಷಣೆ ಪ್ರಕಾರ NDAನ ಹೊರತುಪಡಿಸಿ ಇತರ ಪಕ್ಷಗಳು ಗೆಲುವನ್ನು ಏನಾದರೂ ಪಡ್ಕೊಂಡ್ರೆ SIR ಕರೆಕ್ಟ್ ಆಗಿದೆ ಅಂತ ಅಕ್ಸೆಪ್ಟ್ ಮಾಡ್ತೀರಾ? ಇಲ್ಲ, SIR ಏನ್ ಮಾಡುತ್ತೆ ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ಚುನಾವಣಾ ಆಯೋಗ ಈ ಪಕ್ಷಪಾತಿ ಆಗಿದೆ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಖರ್ಗೆ ಅವರು ಬಂದ್ರು, ತಮಿಳುನಾಡಲ್ಲಿ ಭಾಷಣ ಮಾಡ್ತಾ ಇದ್ರು, ಭಯೋತ್ಪಾದಕ ಅಂತ ಒಂದು ಶಬ್ದ ಬಳಸಿದ್ರು. ಕರೆಕ್ಟ್ ಆಯ್ತಾ? ಸೊ ಅದಕ್ಕೆ ಅವ್ರ ಮೇಲೆ ದೂರುಗಳು ಬಂತು. ನೋಟಿಸ್ ಕೊಟ್ರು. ಯಾರು ಕೊಟ್ರು? ಚುನಾವಣಾ ಆಯೋಗ. ಆಯ್ತಾ? ಆ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ನರೇಂದ್ರ ಮೋದಿ ಅವರು ಎಲ್ಲಾ ಸರ್ಕಾರಿ ಚಾನೆಲ್ಗಳನ್ನು ಬಳಸ್ಕೊಂಡು ಚುನಾವಣಾ ರೀತಿಯಲ್ಲಿ ಭಾಷಣ ಮಾಡ್ತಾರೆ, ಯಾವುದೋ ಮಹಿಳಾ ಮೀಸಲಾತಿ ಬಗ್ಗೆ. ಸೊ ಅದಕ್ಕೆ ದೂರುಗಳು ಬಂದಿದ್ದಾವೆ. ಚುನಾವಣಾ ಆಯೋಗ ಇವತ್ತು ಒಂದು ಅಂದ್ರೆ ಈ ಒಂದು ತಾರತಮ್ಯ ಇದೆ ಅಲ್ವಾ. ಚುನಾವಣಾ ಆಯೋಗ ಹೇಳಿದೆಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ. ಸೊ ಆದ್ದರಿಂದ SIR ಸಹಿತ ನೀವು ಆಯ್ತು SIR ಮಾಡ್ಬೇಕಲ್ವಾ, ಯಾವಾಗ ಮಾಡ್ಬೇಕ್ರಿ? 5 ವರ್ಷ ಟೈಮ್ ಇರುತ್ತೆ ನಿಮಗೆ. ಇಲೆಕ್ಷನ್ ಏನು ಬರುತ್ತಲ್ವಾ, ಆ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ನೀವು SIR ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಗಾಟ್ ಇಟ್. ನಾಗೇಂದ್ರ ಬಾಬು ಸರ್, ಏನು ಹೇಳ್ತೀರಿ? ಕೇರಳ, ಅಸ್ಸಾಂ, ಪುದುಚೇರಿ. ಮೇಡಮ್, ಮೊದಲನೇದಾಗಿ ಪಾಂಡಿಚೇರಿಲಿ ಪುದುಚೇರಿಲಿ ಹೆಚ್ಚು ಕಮ್ಮಿ 30 ಕ್ಷೇತ್ರ ಬೇರೆ 3 ನಾಮನಿರ್ದೇಶನ 33 ಆಗುತ್ತೆ. ಇತಿಹಾಸ ದಾಖಲೆ ಆಗಿರ್ತಕ್ಕಂಥದ್ದು ಈ ಸತಿ ಅಂಚೆ ಮತಗಳೆಲ್ಲ ಸೇರಿ 91.23% ಆಗಿದೆ. ನಾನು ಪದೇ ಒಂದನ್ನ ಒತ್ತಿ ಹೇಳ್ತಾ ಇದ್ದೀನಿ. SIR ಬಗ್ಗೆ ಬಿಡಿ, ಯಾಕೆ ಅಂತಂದ್ರೆ EVM ಇದ್ದಾಗ ನಾವು ಸೋತಿದ್ದ ದಿನ ಅವ್ರು ಏನೂ ಮಾತಾಡ್ಲಿಲ್ಲ, ಅವತ್ತದು ಕರೆಕ್ಟ್ ಆಗಿತ್ತು. ನಾವು ಯಾವತ್ತು ಗೆದ್ವಿ ಅವತ್ತದು ಕರೆಕ್ಟ್ ಆಗಿರುತ್ತೆ. ಅದು ಯಾವಾಗ ಎಲ್ಲಿ ಬೇಕು ಅಲ್ಲಿ ಮಾತ್ರ ಅಪ್ಡೇಟ್ ಆಗುತ್ತೆ. ಇಲ್ಲ ಸಾಧ್ಯನೇ ಇಲ್ಲ. ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಕೂಡ ನೀವು ಯಾಕೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಜನಗಳ ಅಭಿಪ್ರಾಯ. ನಂಬಿಕೆ ಇಲ್ಲ, ಎಲ್ಲಿ ಬೇಕು. ಕೆಲವು ಕಾಂಗ್ರೆಸ್ ಮುಖಂಡರೇ ಹೇಳಿದ್ದಾರೆ, ಹಳೆ ಕಾಲದಲ್ಲಿ ನಾವೇ ಓದ್ತಾ ಇದ್ದೀವಿ ಅಂತಕ್ಕಂಥ ದಾಖಲೆ ಕೂಡ ನಮ್ಮ ಹತ್ರ ಇದೆ. ಅವ್ರು ಹೇಳಿರ್ತಕ್ಕಂಥದ್ದೇ. ಯಾಕೆಂದ್ರೆ ಅವ್ರಿಗೆ ಈಸಿ ಆಯ್ತು, ಬ್ಯಾಲೆಟ್ ಪೇಪರ್ ಚೇಂಜ್ ಮಾಡ್ಬೋದಲ್ವಾ. CC ಕ್ಯಾಮ್ರಾದು ಡಾಟಾ ಇದೆಯಲ್ಲ, ಅದನ್ನೆಲ್ಲ 45 ದಿವಸಕ್ಕೆ ಯಾಕೆ ಕಳಿಸ್ ಹಾಕ್ತಿದ್ದೀರಿ? ಒಂದು ನಿಮಿಷ. ಇವಾಗ ಆ ಪರಿಸ್ಥಿತಿ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಈಗ ಆ ಪರಿಸ್ಥಿತಿ ಆಗೋದಿಲ್ಲ. ಒಂದಾದ್ರೆ ಎರಡನೇದು ಪಶ್ಚಿಮ ಬಂಗಾಳ ಬರ್ತಾರೆ. ಮೇಡಮ್ ನೋಡಿ, ಪುದುಚೇರಿಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಒಕ್ಕೂಟ ಕಂಪಲ್ಸರಿ ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥದ್ದು
ಬರೆದಿಟ್ಕೊಳ್ಳಿ. ಕಾರಣ ಅಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ಇವತ್ತು ಅಲ್ಲಿರ್ತಕ್ಕಂಥ ಜನದ ಮೂಲಭೂತವಾದಂಥ ವಾದ. ಮತ್ತೆ ನೀವು ಪಶ್ಚಿಮ ಬಂಗಾಳ ಬಿಜೆಪಿ ಆಡಳಿತದಲ್ಲಿ ಇರೋದೆಲ್ಲ ಅಭಿವೃದ್ಧಿ ಆಗ್ಬಿಟ್ಟಿದ್ಯಾ? ಒಂದು ನಿಮಿಷ ಸರ್, ಹೇಳಿ ಸರ್, ಒಂದೇ ಮಾತು. ಉತ್ತರ ಪ್ರದೇಶ ಹೇಳಿ, ಒಂದು ಮಧ್ಯಪ್ರದೇಶ ಹೇಳಿ, ಅಲ್ಲಿ ಜನ ಎಲ್ಲ ಬೆಂಗಳೂರು ಬರ್ತಾ ಇದ್ದಾರೆ. ಉತ್ತರ ಪ್ರದೇಶ ಬಗ್ಗೆ ಮಾತಾಡಿದ್ರು. ಅಲ್ಲಿ ಯಾವ ರೀತಿ ಜನಗಳನ್ನ ಭಯದಲ್ಲಿ ಇಟ್ಕೊಂಡಿದ್ರು ಅಂತಕ್ಕಂಥ ಕಣ್ಣಾರ ನೋಡಿದ್ವಲ್ಲ. ಜನಕ್ಕೆ ಮೊದಲನೇದಾಗಿ ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದು, ಒಂದು ಹೊತ್ತು ಊಟ ಇಲ್ಲ, ಉತ್ತರ ಪ್ರದೇಶ ಖಂಡಿತ ಇದ್ದಾರೆ. ಇರಿ ಒಂದು ನಿಮಿಷ, ಒಂದು ನಿಮಿಷ ನನಗೆ ಅವಕಾಶ ಕೊಡಿ. ಇವತ್ತು ನಾನು ಒಂದು ಮಾತನ್ನು ಪಶ್ಚಿಮ ಬಂಗಾಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ ರೀತಿ ಚುನಾವಣೆಗಳಲ್ಲಿ ದಬ್ಬಾಳಿಕೆಗಳು ನಡೀತಾ ಇದೆ ಅಂತಕ್ಕಂಥದ್ದನ್ನು ನೀವು ಭಯದ ವಾತಾವರಣ ಬಿಟ್ಟು ಭರವಸೆ ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥ ಸ್ಲೋಗನ್ ಮೇಲೆ ಹೋಗಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಯಾವ ಕಾರಣಕ್ಕೆ ಅಂತಂದ್ರೆ ಜನಗಳು ಇವತ್ತು ಆಟೋಮೆಟಿಕ್ ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ಇವತ್ತು ಬಿಜೆಪಿಗೆ ಮತದಾನ ಮಾಡ್ತಕ್ಕಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದ್ರೆ ಇವರು ಸೃಷ್ಟಿ ಮಾಡಿರ್ತಕ್ಕಂಥ ಭಯೋತ್ಪಾದನೆ ಯಾವ ರೀತಿ ಜನಗಳಿಗೆ ಭಯ ಇಕ್ಕಿತ್ತು ಅಂದ್ರೆ ರೇಪ್ಗಳು ಅವ್ರದ್ದು ಹೈಯೆಸ್ಟ್ ಬರ್ತಾ ಇದೆ ಮೇಡಮ್ ವೆಸ್ಟ್ ಬೆಂಗಾಲ್ ಅಲ್ಲಿ. CRF ಬಗ್ಗೆ ನೀವು ಇದು ಯಾರ್ದು ನಮ್ಮ ಇವ್ರ ಬಗ್ಗೆ ಎಷ್ಟು 2-3 ಸತಿ ನಾನು ಹೇಳಿದ್ದೀನಿ ನಿಮಗೆ. ಯಾವ್ದಪ್ಪ CRPF ಬಗ್ಗೆನೂ ಟೀಕೆ ಮಾಡಿದ್ರಿ ಪಶ್ಚಿಮ ಬಂಗಾಳದಲ್ಲಿ. ಆದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನತೆ ಇವತ್ತು ಒಂದು ಭರವಸೆ ಕೇಳ್ಕೊತಾ ಇದ್ದಾರೆ, ನಮಗೆ ನೆಮ್ಮದಿ ಬೇಕು ಅಂತಕ್ಕಂಥದ್ದು ಧೈರ್ಯವಾಗಿ. ಮತ್ತೆ ಅಸ್ಸಾಂ ಬಗ್ಗೆ ಹೇಳಿದ್ರು. ಅಸ್ಸಾಮಲ್ಲಿ ಹೋಗಿರ್ತಕ್ಕಂಥದ್ದು ಇವತ್ತಿನವರೆಗೂ ಬಿಜೆಪಿಯವರು ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಆಧಾರದ ಮೇಲೆ ಪ್ರಚಾರಕ್ಕೆ ಹೋಗಿರ್ತಕ್ಕಂಥದ್ದು, ಬೇರೆ ಯಾರನ್ನ ಟೀಕೆ ಮಾಡ್ತಕ್ಕಂಥದ್ದಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಆಧಾರದ ಮೇಲೆ ಹೋಗಿದ್ದಾರೆ. ಜನಗಳು ಅದಕ್ಕೆ ಮನ್ನಣೆ ಕೊಡ್ತಾರೆ ಅಂತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಒಂದು ಎರಡನೇದು ಏನಪ್ಪಾ ಅಂತಂದ್ರೆ ಜನಗಳಿಗೆಲ್ಲ ಬದಲಾವಣೆ ಕೇಳ್ತಾ ಇದ್ದಾರೆ. ಒಂದು ಉತ್ತಮ ಆಡಳಿತ. ಇವು ನೋಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಯುದ್ಧಗಳು ನಡೀತಾ ಇದೆ. ದೇಶದ ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥ ಒಂದು ಉತ್ತಮವಾದ ಆಡಳಿತ ಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ರೈಟ್ ಪರ್ಸನ್ ಯಾರಿದ್ದಾರೆ ಅಂತಕ್ಕಂಥ ಥಿಂಕ್ ಮಾಡಿದ್ರೆ ದೇಶದಲ್ಲಿ ಜನ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾಗಿದೆ. ಪಂಚ ರಾಜ್ಯಗಳಲ್ಲಿ ಕೇರಳ ಒಂದು ಬಾಕಿ ಇದೆ. ಕೇರಳದು ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಆಗಲೇ ವಿಶ್ಲೇಷಕರು 140 ಟೋಟಲ್ ಅಲ್ಲಿ. ಹೌದು ಮೇಡಮ್, ಹೌದು ಮೇಡಮ್. ಯಾಕೆ ಅಂತಂದ್ರೆ ಹೆಚ್ಚು ಕಡಿಮೆ ಅಲ್ಲೂ ಕೂಡ ಮೇಡಮ್ 72.4% ಆಗಿದೆ ಸರ್, ಕರೆಕ್ಟ್ ಅಲ್ವಾ? ಅಲ್ಲೂ ಕೂಡ ಈಗ ಏನಾಗಿದೆ ಅಂತಂದ್ರೆ ಹಳೆ ಕಾಲದಿಂದ ತಮಿಳುನಾಡು ದಕ್ಷಿಣ ಭಾರತದಲ್ಲಿ ಸರ್ ಹೇಳ್ದಂಗೆ ತಮಿಳುನಾಡು ಕೇರಳದಲ್ಲಿ ಕೆಲವು ಬದಲಾವಣೆಗಳಾಗೋದು ತುಂಬಾ ಟೈಮ್ ತಗೊಳುತ್ತೆ. ಕಾಲಕ್ಕೂ ಬದಲಾವಣೆಗಳಾಗಬೇಕು ಅಂತಂದ್ರೆ ಒಂದು ರೀತಿ ಅಡಿಟ್ ಆದಂಗೆ ಜನಗಳು ಈ ಪಕ್ಷ ಬಿಟ್ಟರೆ ಆ ಪಕ್ಷ ಅದ್ ಬಿಟ್ರೆ ಇದು ಅಂತಕ್ಕಂಥದ್ದು ಹಳೆ ಕಾಲದಿಂದ ನಡ್ಕೊಂಡ್ ಬಂದಿದೆ. ಬದಲಾವಣೆಗಳು ತರಬೇಕು ಅಂದ್ರೆ ಒಂದೇ ದಿವಸದಲ್ಲಿ ಬದಲಾವಣೆಗಳಾಗೋದು ತಾವ್ ಹೇಳಿದ್ರಿ. ಅಲ್ಲಿ ನಾವು ಖಾತೆಗಳು ತೆರಿತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಾ. ಮುಂದಿನ ದಿನಗಳಲ್ಲಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಆಗ್ತಾ ಇದೆಯೋ ಆ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಬದಲಾವಣೆಗಳು ನಾವು ನೋಡಿ ಬೇರೆ ಕಡೆ ಕಳ್ಕೋಬಹುದಲ್ವಾ? ಒಂದು ನಿಮಿಷ, ಎಲ್ಲೂ ಕಳ್ಕೊಳ್ಳೋದು ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನಾಯ್ತು ನಿಮ್ಮ ಪರಿಸ್ಥಿತಿ? ಒಂದು ನಿಮಿಷ ಸರ್, ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಿಮಗೆ ಒಂದು ಸ್ಪಷ್ಟವಾದಂತ ವಿಚಾರವನ್ನು ಹೇಳ್ತಾ ಇದ್ದೀನಿ. ಪಂಜಾಬ್ ಅಲ್ಲಿ ಏನ್ ನಡೀತಾ ಇದೆ, ಡೆಲ್ಲಿ ಎಂಪಿಗಳು ಯಾಕೆ ಬರ್ತಾ ಇದ್ದಾರೆ? ಅವ್ರು ಯಾರು ಎಂಪಿಗಳಲ್ಲ, ಅವರೆಲ್ಲ ಸರ್ ಅವ್ರ ಎಂಪಿಗಳು 7 ಜನ. ಯಾರು ಎಂಪಿಗಳು? ಬೇರೆ ರಾಜ್ಯಸಭಾ ಸದಸ್ಯರು ಬೇರೆ, ರಾಜ್ಯಸಭಾ ಸದಸ್ಯರು ಬೇರೆ, ಲೋಕಸಭಾ ಸದಸ್ಯರು ಬೇರೆ. ಕರೆಕ್ಟ್, ನಾನು ಹೇಳ್ತಾ ಇರೋದು ಯಾವ ಭರವಸೆ ಮೇಲೆ ಇವತ್ತು ಬರ್ತಾ ಇದ್ದಾರೆ ಅಂತ. ಯಾವ ಭರವಸೆ ಮೇಲಲ್ಲ, ನೀವು ಇಡಿ ಬಿಟ್ಬಿಟ್ಟು ಅಲ್ಲಿ ರೇಡ್ ಮಾಡಿಸ್ಬಿಟ್ಟು ಎದುರಿಸ್ಬಿಟ್ಟು ಸರ್ ಉತ್ತರ ಕೊಡಬಹುದು. ಈಗ ಪದೇ ಒಂದು ಮಾತನ್ನ ಸ್ಪಷ್ಟವಾಗಿ ಎಲ್ಲರೂ ಕೂಡ ವಿರೋಧ ಪಕ್ಷದವರು ಒಂದೇ ಮಾತು ಹೇಳ್ತಿರ್ತಾರೆ, ನಿಮ್ ಕೈಯಲ್ಲಿ ಸರ್ಕಾರ ಇದೆ, ಆಡಳಿತ ಇದೆ, ಈಡಿನ್ ಬಿಡ್ತೀರಾ ಅಂತ. ಈಡಿನ್ ಬಿಟ್ಟಂತ ಸಂದರ್ಭ ನೀವು ಕರೆಕ್ಟ್ ಆಗಿ, ನಾನು ಕರೆಕ್ಟ್ ಆಗಿದ್ದೀನಿ ಮೇಡಮ್. ಇಲ್ಲಿ ಬಂದು ಕೂತಿ ನನ್ನ ಮೇಲೆ ಇಡಿ ರೈಡ್ ಮಾಡ್ಲಿ, ಯಾಕೆ ಮಾಡ್ತಾ ಇಲ್ಲ? ಯಾರು ಮಾಡಿದಾರೋ ಅವ್ರನ್ನ ರೈಡ್ ಮಾಡ್ತಾರೆ. ಇದಕ್ಕೆ ಶಶಿಧರ್ ಅವರು ಸರಿಯಾಗಿ ಉತ್ತರ ಕೊಡ್ತಾರೆ, ಯಾಕಂದ್ರೆ ಅವರ ನಾಯಕರು ಇದರಿಂದ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಇಲ್ಲ ಶಶಿಧರ್ಗೂ ಕೂಡ ಒಂದು ಲೈನ್ ಹೇಳ್ಬಿಡ್ಬೇಕು. ಆಮಿಷಗಳ ಬಗ್ಗೆ ಹೇಳ್ತಾ ಇದ್ರು, ಉಚಿತಗಳ ಬಗ್ಗೆ ಶುರು ಮಾಡಿದವ್ರೆ ಅವರು. ಅದು ಕೂಡ ಆಮಿಷನೇ. ಇವತ್ತು ನಾನು ಉಚಿತಗಳ ಬಗ್ಗೆ ಇಂಪ್ಲಿಮೆಂಟ್ ಮಾಡಿದ್ರು. ಎಲ್ಲಿ ಮಾಡ್ತಾರೆ? ಡೆಲ್ಲಿಯಲ್ಲಿ ₹1 ಕೊಟ್ಟಿಲ್ಲ. ಇವ್ರು ಹೇಳಿದ ಭರವಸೆ ಯಾವುದು ಈಡೇರಿಸಿಲ್ಲ. ಭರವಸೆ ಈಡೇರಿಸಿಲ್ಲ. ಪ್ರಶ್ನೆನೇ ಇಲ್ಲ. ಇವತ್ತು ಜನಗಳು ಯಾಕೆ ಇಷ್ಟ ಪಡ್ತಾ ಇದ್ದಾರೆ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ನಾವು ಭರವಸೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಜಾರಿ ಇದೆ ಅಂತ. ಎಲ್ಲಿ ಮಾಡಿದ್ರೆ ಡೆಲ್ಲಿಯಲ್ಲಿ ಇವಾಗ ತೋರಿಸ್ಬಿಡಿ. ಡೆಲ್ಲಿಯಲ್ಲಿ ಎಲ್ಲಿ ಈಡೇರಿಸಿದ್ದೀರಿ ಸರ್? ನಡೀತಾ ಇದೆ. ಯಾರು ಇಲ್ಲ, 1 ವರ್ಷ ಆಯ್ತು, ₹1 ಕೊಟ್ಟಿಲ್ಲ. ಶಶಿಧರ್ ಅವರೇ, ಈಗ ಒಂದು ಪಕ್ಷ ಕೊಟ್ರೆ ಅದು ಭರವಸೆ ಯೋಜನೆಗಳು ಅಂತ ನಾವು ಪರಿಗಣಿಸ್ತೀವಿ. ಅದೇ ಇನ್ನೊಂದು ಪಕ್ಷ ಅದನ್ನು ಕೊಟ್ರೆ ಆಮಿಷ ಅಂತ ಕರಿತೀವಲ್ಲ. ಹಂಗಾಗಿ ನಂಗೆ ಅದ್ರ ಡಿಫ್ರೆನ್ಸ್ ಹೇಳಿ. ಮತ್ತು ಭರಪೂರ ಕೊಡುಗೆಗಳು ಈ ಸತಿ ಕೊಟ್ಟಿರೋದು, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋ ತಾಕತ್ತು ಸಾಮರ್ಥ್ಯ ಇದೆಯಾ?
ಯಾವ ಪಕ್ಷಗಳಲ್ಲೂ ಇಲ್ಲ, ಮತ್ತೆ ಯಾವ ರಾಜ್ಯಕ್ಕೂ ಅದನ್ನ ತಟ್ಟುಕೊಳ್ಳುವ ಶಕ್ತಿನೂ ಇಲ್ಲ ಆರ್ಥಿಕವಾಗಿ. ಯಾಕೆಂದ್ರೆ ಎಲ್ಲಾ ರಾಜ್ಯಗಳು ಆರ್ಥಿಕವಾಗಿ ಸೊರಗ್ತಾ ಇದೆ. ನಾವು ಸಂಕಷ್ಟದಲ್ಲಿದ್ದೀವಿ, ಇಡೀ ದೇಶನೇ ಸಂಕಷ್ಟದಲ್ಲಿ ಇರ್ತಕ್ಕಂತ ಪರಿಸ್ಥಿತಿಗಳು. ಈಗ ಯುದ್ಧದ ಭೀತಿ ಬೇರೆ. ಒಂದು ನಮ್ಮ ಸಂಪನ್ಮೂಲಗಳನ್ನ ಕ್ರೋಢೀಕರಿಸುವಂತ ಯಾವ ಸರ್ಕಾರಗಳು ಸಹ ತನ್ನ ಒಂದು ಕಣ್ಣನ್ನಿಟ್ಟಿಲ್ಲ. ಅವ್ರಿಗೆ ಸಂಪನ್ಮೂಲ ಬರೋದಕ್ಕಿಂತ ಮುಂಚೆನೆ ಹೆಚ್ಚಿನ ಒಂದು ಯೋಜನೆಗಳನ್ನ ಅವರು ಕೊಡುಗೆಗಳನ್ನಾಗಿ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದನ್ನ ಹೇಳ್ತಾ ಇರೋದು ನಾವು ಕೊಡುಗೆಗಳನ್ನ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಕೊಟ್ಟಿರ್ತಕ್ಕಂತಹ ಭರವಸೆಗಳನ್ನ ಈಡೇರಿಸುವಂತಹ ವ್ಯವಸ್ಥೆಗಳನ್ನ ಅವ್ರು ಮಾಡ್ಕೊಳ್ಳಿ. ಅದನ್ನ ನಾವು ಯಾವುದೇ ರೀತಿ ಕ್ವಶನ್ ಮಾಡೋದಿಲ್ಲ. ಆದ್ರೆ ವೋಟ್ಗೋಸ್ಕರ ನೋಟ್ ಫಾರ್ ವೋಟ್ ಅಂತ ಹೇಳ್ತೀವಲ್ಲ, ಅದನ್ನು ಕೊಡಬೇಡಿ ಅಂತ ನಾನು ಹೇಳ್ತಾ ಇರೋದು. ನೋಟ್ ಅನ್ನು ಕೊಡ್ತೀನಿ. ನೀವು ಹೇಳ್ತಾ ಇರೋದು ಚುನಾವಣೆ, ನಿಮ್ಮ ನಾಯಕರುಗಳು, ನಿಮ್ಮ ಸ್ಥಳೀಯವಾದಂತಹ ಬೂತ್ ಏಜೆಂಟ್ಗಳು, ನಿಮ್ಮ ಬೂತ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ನೀವು ಸಪ್ಲೈ ಮಾಡ್ತಿರಲ್ಲ ಹಣವನ್ನ, ಕೋಟಿ ಕೋಟಿ ಹಣವನ್ನು ಇವತ್ತು ಸಪ್ಲೈ ಮಾಡಿದ್ದೀರಲ್ಲ, ಆ ಹಣವನ್ನ ಆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಇನ್ನೊಬ್ಬರಿಗೆ ಒಂದು ಆಮಿಷದ ರೂಪದಲ್ಲಿ ಕೊಟ್ಟು ಅವತ್ತಿನ ಒಂದು ದಿನದ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ತಿರಲ್ಲ. ಒಂದು ಹಣವನ್ನು ನಾನು ಚನ್ನಪಟ್ಟಣ ಹೇಳ್ತೇನೆ, ನಾನು ಇವರಿಗೆ 4,000 ರೂಪಾಯಿ ಚನ್ನಪಟ್ಟಣದ ನಿಖಿಲ್ ಕುಮಾರಸ್ವಾಮಿಗೆ 4,000 ರೂಪಾಯಿ ಕೊಟ್ಟು 800 ರೂಪಾಯಿ ಮಟನ್ ಕೊಟ್ಟು 600 ರೂಪಾಯಿಗೆ ಕೊಟ್ಟ ನೀವು ಚುನಾವಣೆಯಲ್ಲಿ ಗೆದ್ದು ನೀವು ತಾಕತ್ತಿದ್ರ, ನಿಮಗೆ ದಮ್ಮಿದ್ರ, ಚುನಾವಣೆಯಲ್ಲಿ ಯಾವುದೇ ಆಮಿಷಗಳನ್ನು ಕೊಡದೆ ನೀವು ಗೆದ್ದು ಪ್ರಣಾಳಿಕೆಗಳಲ್ಲಿ ನೀವು ಕೊಟ್ಟಿರತಕ್ಕಂಥ ಭರವಸೆಗಳನ್ನು ನಾವು ಯಾರು ನಿಮಗೆ ಕ್ವಶನ್ ಮಾಡೋದಿಲ್ಲ. ನೀವು ಮನೆ ಮನೆಗಳಿಗೆ ಒಂದು ದೇವರ ಫೋಟೋಗಳನ್ನ ಇಟ್ಕೊಂಡು ನೀವು ಹಣವನ್ನು ಮನೆ ಮನೆಗೆ ಕೊಟ್ಟು ಬಿಜೆಪಿ ಅಂತ ನಾವು ಘಂಟಾಘೋಷವಾಗಿ ಯಾವುದೇ ನೈತಿಕತೆ ಇಲ್ಲ ಇವರಿಗೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಕಳೆದ ಸರ್ತಿ ಇಲೆಕ್ಷನ್ನಲ್ಲಿ ಒಟ್ಟು TMC ತೆಗೆದುಕೊಂಡಿರ್ತಕ್ಕಂಥ ವೋಟ್ಗಳು 2.89 ಲಕ್ಷ, ಬಿಜೆಪಿ ತೆಗೆದುಕೊಂಡಿದ್ದು 2.29 ಲಕ್ಷ. ಅಂದ್ರೆ ಎರಡಕ್ಕೂ ಇರ್ತಕ್ಕಂಥ ವೋಟ್ ಶೇರಿಂಗ್ ವ್ಯತ್ಯಾಸ ಬರೀ 60 ಲಕ್ಷ. ಆಯ್ತಾ? ಆದ್ರೆ ಈ ಸರ್ತಿ ಏನಾಗ್ಬಿಟ್ಟಿದೆ, SIR ಇಂದ ತೆಗೆದು ಹಾಕಿರ್ತಕ್ಕಂಥದ್ದು 89 ಲಕ್ಷ. ಅಂದ್ರೆ ವೋಟ್ ಶೇರಿಂಗ್ ಅಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಇರೋದು ಬಹಳ ಕಡಿಮೆ, 60 ಲಕ್ಷ ಇತ್ತು. ಅದರಲ್ಲಿ ಇವರು 89 ಲಕ್ಷ ಜನ ತೆಗೆದಾಕ್ಬಿಟ್ಟಿದ್ದಾರೆ. ಅದ್ರಲ್ಲಿ ಸ್ಪೆಷಲ್ ಆಗಿ ಮುಸ್ಲಿಮರು ಮುಸ್ಲಿಮರು TMC ವೋಟ್ ಹಾಕ್ತಾ ಇದ್ರು. ಸೊ ಅಲ್ಲಿ ಏಟ್ ಬೀಳ್ತಾ ಇದೆ. ಆದ್ದರಿಂದ ಈಗ ನೆಕ್ ಟು ನೆಕ್ 50-50 ಅಂದಿದೆ. ಯಾಕೆ ಅಂದ್ರೆ ಇಲ್ಲಿದೆ ನೋಡಿ ರೀಸನ್. ನೆಕ್ ಟು ನೆಕ್ ಪೇಮೆಂಟ್, ಇದು ಟಫ್ ಕಾಂಪಿಟೇಷನ್ ಇದೆ. ಸೊ ಆದ್ದರಿಂದ ನಾವು ಈ ಎಕ್ಸಿಸ್ಟ್ ಫೋನ್ಗಳನ್ನ 100% ನಂಬಲ್ಲ. ಆದ್ರೂ ಸಹಿತ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಇವಾಗೂ ಸಹಿತ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಸಹಿತ ಇಷ್ಟೇ ಇರೋದು ವ್ಯತ್ಯಾಸ. ಆದ್ದರಿಂದ ಈ ಸರ್ತಿ ನನಗೆ ಬಿಜೆಪಿ ಅಂತನೂ ಖಡಾಖಂಡಿತವಾಗಿ ಹೇಳಕ್ಕಾಗ್ತಾ ಇಲ್ಲ, ಅಥವಾ TMC ಅಂತನೂ ಹೇಳಕ್ಕಾಗ್ತಾ ಇಲ್ಲ. ಟಫ್ ಕಾಂಪಿಟೇಷನ್ ಇದೆ. ಸೊ ಈ ರಿಸಲ್ಟ್ ಬಂದಾಗ 4ನೇ ತಾರೀಕು ಕೂತ್ಕೊಳ್ತೀವಲ್ಲ ಅವಾಗ ಗೊತ್ತಾಗುತ್ತೆ. ಶಶಿಕಾಂತ್ ಹೆಡಳಿ ಅವರು, ನಾಗೇಂದ್ರ ಬಾಬು ಸರ್, ಹಾಗೇನೆ ಶಶಿಧರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು.